ನಾಲ್ಕು ಕಡೆಯಿಂದ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಎನರ್ಜಿ ಬಂದಾಗ ಸೊ ಈಗ ಆಗಲ್ವೇನೋ ಬಿಟ್ಬಿಡೋಣೇನೋ ಅಂತ ಗಿವ್ ಅಪ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು 5 ವರ್ಷ ನಮ್ಮ ತಂದೆ ಹತ್ರ ಅಂತ ಕರೆಕ್ಟಾಗಿ ಮಾತಾಡಲಿಲ್ಲ. ರೀಸನ್ ಏನಂದರೆ ಅವರು ಈ ಫೀಲ್ಡಲ್ಲಿ ಇದ್ದಿದ್ದು ಅವ್ರಿಗೆ ಇಷ್ಟ ಇಲ್ಲ. ರೀಸನ್ ಏನಂದರೆ ಈ ಫೀಲ್ಡಲ್ಲಿ ಹುಡುಗಿರು ಜಾಸ್ತಿ ಇದ್ದಾರೆ, ಕೆಟ್ಟೋಗೋದಕ್ಕೆ ಚಾನ್ಸಸ್ ಇದೆ, ಮತ್ತು ಎಕ್ಸ್ಪೋಜರ್ ಅದೇ ಥರ ಇದೆ. ಈಸಿಯಾಗಿ ಎಲ್ಲೋ ಆಚೆ ಹೋಗ್ತಾರೆ, ಕ್ಲಬ್ಬು ಪಾರ್ಟಿ ಅಂತ ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು, ಇದೆಲ್ಲ ಈಸಿಯಾಗಿ ಅಡಿಕ್ಟ್ ಆಗ್ತಾರೆ ಅನ್ನೋ ಭಯ ಅವ್ರಿಗಿತ್ತು. ಒಂದು ಸ್ಟೇಜ್ ಬಂದ ಮೇಲೇ ಗೊತ್ತಾಯಿತು ನಾವು ಯಾವುದು ನಾವು ಮಾಡಿದ್ದು ಫ್ರೀನೇ, ಬಟ್ ಎಲ್ಲೂ ಈವೆಂಟು ಫ್ರೀಯಾಗಿ ನಡೆದಿಲ್ಲ. ನಮ್ಮನ್ನು ಇಟ್ಕೊಂಡು ಹಿಂದೆ ಯಾರೋ ದುಡ್ಡು ಈಸ್ಕೊಂಡಿದ್ರು. ಬಟ್ ಅದಾದಮೇಲೆ ಯಾವಾಗ ಪೇಮೆಂಟ್ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಶೋಸ್ ಡ್ರಾಪ್ ಆಯಿತು. ಯಾರೋ ಡೋರಿಂಗ್ ಪುಷ್ ಮಾಡಿದ್ರು, ನಾನು ಬ್ಯಾಲೆನ್ಸ್ ಇಲ್ದಿರ ಮುಂದೆ ಬಂದು ರ್ಯಾಂಪಲ್ಲಿ ನಿಂತೆ, ಎಲ್ಲರೂ ಕ್ಲ್ಯಾಪ್ ಮಾಡಿದ್ರು, ಹಂಗೆ ವಾಕ್ ಮಾಡಿದ್ರು. ಇದು ನಡೆದಿದ್ದು ಸಿಟಿ ಬಾರಲ್ಲಿ ಎಂಜಿರೋಲ್ಲಿ. ಇವತ್ತುವರೆಗೂ ಶೋಸಿಂದ ಹಿಡಿದು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ನನ್ನ ಕರಿಯರ್ ಇಷ್ಟು ದೂರ ಬೆಳೆದಿದ್ದಕ್ಕೆ 90% ರೀಸನ್ ಅವರು. ಫ್ಯಾಷನ್ ಡಿಸೈನರ್ಗೆ ಇರಬೇಕಾದ ಮೇನ್ ಕ್ವಾಲಿಟಿ ಫಸ್ಟು ಕ್ರಿಯೇಟಿವಿಟಿ, ಎರಡನೇದು ಎಥಿಕ್ಸ್. ನನ್ನ ಪ್ರಕಾರ ಫ್ಯಾಷನ್ ಅಂದರೆ ಇದರೊಳಗಡೆ ಬರಬೇಕಂದ್ರೆ ಅದಕ್ಕೆ ಏನೇನೆಲ್ಲ ರೆಡಿ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ 100% ಮುಖ್ಯ, ಸಪೋರ್ಟ್. ಹಾಯ್, ನಾನು ಡಿಸೈನರ್ ನವೀನ್ ಕುಮಾರ್, ಫಾರ್ ಎವರ್ ನವೀನ್ ಕುಮಾರ್ ಅಂತಲೇ ಪರಿಚಯ ಮಾಡ್ಕೊಂಡಿದ್ದೀನಿ. ಇವತ್ತು ಕರ್ನಾಟಕ ಟಿ ವಿಯಲ್ಲಿ ಒಂದು ಸ್ಪೆಷಲ್ ಇಂಟರ್ವ್ಯೂ ಕೊಡೋಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು. ಸೊ ಬೇಸಿಕ್ಲಿ ಎಲ್ಲಿಯವರು ನೀವು ನಿಮ್ಮ ಒಂದು ಪರಿಚಯ ಮಾಡಿಕೊಡೋದಾದ್ರೆ ಎಲ್ಲಿಯವರು, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಸರ್? ಸೊ ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ, ಕರ್ನಾಟಕ ನನ್ನ ಸ್ವಂತ ಊರು. ನಮ್ಮ ಮನೇಲಿ 5 ಜನ, ನಮ್ಮ ತಂದೆ ತಾಯಿ, ನಾನು, ತಮ್ಮ, ತಂಗಿ, 5 ಜನ. ಸೊ ಇದು ನಮ್ಮ ಫ್ಯಾಮಿಲಿ. ಸೊ ನವೀನ್ ಕುಮಾರ್ ಅವರು ಓದಿದ್ದು ಎಲ್ಲಿ ಮತ್ತು ಎಲ್ಲಿವರೆಗೆ? MBA ಗ್ರಾಜ್ಯುಯೇಟ್ ಅನ್ಸುತ್ತೆ ನೀವು? ಹೌದು. ಸೊ ನಾನು ಸ್ಕೂಲಿಂಗ್ ಎಲ್ಲ ಇಲ್ಲಿ ಮಲ್ಲೇಶ್ವರಮಲ್ಲಿ ಮಾಡಿದೆ. ಅದಾದಮೇಲೆ ಶೇಷಾಪುರಂ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಮತ್ತು RC ಕಾಲೇಜಲ್ಲಿ MBA ಮಾಡಿದೆ. ಆಮೇಲೆ NIFTಯಲ್ಲಿ GEM, ಗೌರ್ಮೆಂಟ್ ಎಕ್ಸ್ಪೋರ್ಟ್ ಮರ್ಚೆಂಡೈಸಿಂಗ್ ಮ್ಯಾನೇಜ್ಮೆಂಟ್ ಮಾಡಿದೆ. ಆಮೇಲೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕೋರ್ಸ್ ಮಾಡಿದೆ. ಸೊ ಇದು ನನ್ನ ಅಕಾಡೆಮಿಕ್ ಕ್ವಾಲಿಫಿಕೇಷನ್. ಸೊ ಎಲ್ಲೆಲ್ಲಿ ಯಾವ್ಯಾವ ಕಾಲೇಜ್ಗಳಲ್ಲಿ ಮಾಡಿದ್ದು, ಅಲ್ಲಿ ಕಾಲೇಜ್ ದಿನಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಈ ಕ್ಷಣದಲ್ಲಿ, ಅಥವಾ ಸ್ಕೂಲ್ ಡೇಸ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಸೊ ಸ್ಕೂಲ್ ಬಂದು ನ್ಯೂ ಮೆಥಡ್ ಇಂಗ್ಲೀಷ್ ಸ್ಕೂಲ್ ಅಂತ. ಸೊ ಈ ಸ್ಕೂಲಲ್ಲಿ 10th ಓದಿದೆ. ನನಗೆ ಇದ್ದಿದ್ದು ತುಂಬ ಕಡಿಮೆ ಫ್ರೆಂಡ್ಸು. ಸೊ ನಾನು, ಅರುಣ್, ಪಳನಿ ಅಂತ 3 ಜನ ಇದ್ದೆ. ಇದೇ ನಮ್ಮ ಟೀಮ್ ಅಷ್ಟೇ. ಸೊ ಸ್ಕೂಲಲ್ಲಿ ಇದೇ ಥರನೇ ಇದ್ದಿದ್ದು. ಬಟ್ ಬೇಸಿಕಲಿ ನಾನೊಂದು ಸ್ಪೋರ್ಟ್ಸ್ ಪ್ಲೇಯರ್. ಸ್ಕೂಲ್ ಓದುವಾಗಲೂ ಅಷ್ಟೇ ನಾನೊಂದು ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ಸೊ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿದ್ದು, ಓದೋದಕ್ಕಿಂತ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಅದಾದಮೇಲೆ ಕಾಲೇಜ್ ಬಂದು PU ಬಂದು ವಿವೇಕಾನಂದ ಕಾಲೇಜಲ್ಲಿ ಮಾಡಿದೆ. ವಿವೇಕಾನಂದ ಕಾಲೇಜಲ್ಲೂ ಅಷ್ಟೇ ಕ್ಲಾಸ್ ಅಟೆಂಡ್ ಮಾಡಿದ್ದು ತುಂಬ ಕಮ್ಮಿ, ಬಟ್ ಸ್ಪೋರ್ಟ್ಸಲ್ಲೇ ಇದ್ದಿದ್ದರಿಂದ ಅಲ್ಲೂ ಸ್ಪೋರ್ಟ್ಸ್ ಮಾಡಿದೆ. ಮತ್ತು ಅಲ್ಲಿಂದ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ, ಪ್ರೀ ಯೂನಿವರ್ಸಿಟಿ ಕಾಂಪಿಟೇಷನ್ ಕಬಡ್ಡಿ ರೆಪ್ರೆಸೆಂಟ್ ಮಾಡಿದೆ. ಅಲ್ಲಿ ರೆಪ್ರೆಸೆಂಟ್ ಮಾಡಿ ಫಸ್ಟು ಸೆಲೆಕ್ಷನ್ನಲ್ಲಿ ನಾನೇ ಫಸ್ಟ್ ಸೆಲೆಕ್ಟ್ ಆಗಿದ್ದು. ಅದಾದಮೇಲೆ ತಾಲೂಕು ಲೆವೆಲ್ ಟೀಮ್ ನಾನೇ ಕ್ಯಾಪ್ಟನ್ ಆಗಿದ್ದೆ. ಸೊ PUCಯಲ್ಲಿ ಇದೇ ಥರನೇ ಹೋಯಿತು. ಅದಾದಮೇಲೆ ಡಿಗ್ರಿಯಲ್ಲೂ ಮತ್ತು ಅದೇ ಥರ ಶೇಷಾಪುರಂ ಕಾಲೇಜಲ್ಲಿ ಮಾಡಿದೆ, ಮೇನ್ ಕಾಲೇಜಲ್ಲಿ. ಅಲ್ಲಿ ಕಾಲೇಜ್ ಟೀಮ್ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ. ಸೊ ನನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ಯೂನಿವರ್ಸಿಟಿ 3rd ಪ್ಲೇಸ್ ಮಾಡಿದ್ವಿ ಕಬಡ್ಡಿಯಲ್ಲಿ. ಇದಲ್ದಿರ ನಾನು ಸ್ಪೋರ್ಟ್ಸ್ ಕಬಡ್ಡಿ ಬಂದು ಕೆನಡಿ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಅದರ ಒಂದು ಹೆಲ್ಪ್ ಬಂದು ಕಾಲೇಜಲ್ಲಿ ಸ್ವಲ್ಪ ರೆಕಗ್ನೈಸ್ ಆಗೋದಕ್ಕೆ ತುಂಬ ಇದು ಇತ್ತು. ಅಲ್ಲೂ ಸ್ಟೇಟು ನ್ಯಾಷನಲ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡಿದೆ. ಸೊ ಅದು ಅಲ್ದಿರ ಪವರ್ ಲಿಫ್ಟಿಂಗ್ ಇದೆಲ್ಲ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಫಿಟ್ನೆಸ್ ಅದರಿಂದ ಟಚ್ ಸ್ವಲ್ಪ ಇತ್ತು. ಸೊ ಅದಾದಮೇಲೆ ಸ್ಪೈನಲ್ ಕಾರ್ಡ್ ಸ್ವಲ್ಪ ಇಂಜುರಿ ಆದಾಗ ಸೊ ಸ್ಪೋರ್ಟ್ಸ್ ಸ್ವಲ್ಪ ಆ್ಯಕ್ಟಿವಿಟಿ ಕಮ್ಮಿ ಆಯಿತು. ಅದು ಕಾಲೇಜೆಲ್ಲ ಮುಗಿದಿದೆ, ಇನ್ನೇನು ಗಾರ್ಮೆಂಟು ಫ್ಯಾಕ್ಟ್ರಿ ಇದು ಹಂಗೆ ಅಂತ ಇತ್ತು. ಅದಾದಮೇಲೆ ಒಂದಿನ ನಮ್ಮ ಕಸಿನ್ ಇದೇ ಥರ ಬಂದು, ಇವತ್ತು ಫ್ರೆಂಡ್ಶಿಪ್ ಡೇ ಏನೋ ಈವೆಂಟ್ ಇದೆ, ಸೊ ಇಲ್ಲೇ ಒಂದು ಹೋಟ್ಲಲ್ಲಿ ಈವೆಂಟ್ ಇದೆ, ಬಂದು ನೋಡಿ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಆ ಈವೆಂಟ್ಗೆ ಫಸ್ಟ್ ಟೈಮ್ ಹೋಗಿ ನೋಡಿದೆ. 2015-16 ಅನಿಸುತ್ತೆ ಹೋಗಿ ನೋಡಿದೆ. ಆ ಈವೆಂಟಲ್ಲಿ ನೋಡಿದಾಗ ಅದೊಂದು ಕ್ಲಬ್ ಈವೆಂಟ್. ಸೊ ಒಂದು ಕ್ಲಬ್ ಸೆಟಪ್ ಹೆಂಗಿರುತ್ತೆ ಆ ಥರ ಇತ್ತು. ನೋಡಿದಾಗ ಅಲ್ಲಿ ಸುಮಾರು ಜನ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸು ಇದೆಲ್ಲ ಇದ್ದಾಗ, ಇದು ಬೇರೆ ಥರ ಇದೆಲ್ಲ ಲೈಫ್ ಸಿನಿಮಾಲಿ ತೋರಿಸೋ ಥರ. ನಾವು ಇದುವರೆಗೂ ಓದಿದ್ವಿ, ಸ್ಪೋರ್ಟ್ಸ್ ಆಡಿದ್ವಿ, ಮನೆಗೆ ಹೋದ್ವಿ. ಸೊ ಮ್ಯಾಕ್ಸಿಮಮ್ ಅಂದರೆ ಚೆನ್ನಾಗಿ ತಿಂತಾಯಿದ್ವಿ. ಸೊ ಇಷ್ಟೇ ನಮ್ಮ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಏನು ಬೇಕು ಇಷ್ಟೇ ಮಾಡ್ತಾಯಿದ್ವಿ. ಇದು ಡಿಫ್ರೆಂಟ್ ಲೈಫ್ ಇದೆಯಲ್ಲ, ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡು ಆ ಕ್ಲಬ್ಬಿಂಗ್ ಪಾರ್ಟಿ ಒಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಸೊ ಇದೇ ಲೈಫು, ಇದು ಚೆನ್ನಾಗಿದೆ ಅಂತ ಹಿಂಗೆ ಅನ್ನಿಸ್ತು. ಅಲ್ಲಿ ನಮ್ಮ ಹತ್ರದಿಂದ ನಮ್ಮ ಕಾಸ್ಟ್ಯೂಮ್ಸನ್ನ ತೊಗೊಂಡೋಗಿ ಬೇರೆ ಡಿಸೈನರ್ಸ್ ಅವರು ಶೋಕೇಸ್ ಮಾಡ್ತಾಯಿದ್ರು.
ಅಲ್ಲಿ ಇದೇ ಥರ ಅವತ್ತು ಒಂದಿಬ್ರಿಗೆ ಮಾತು ಕೊಟ್ಟಿದ್ದೆ, ಇವ್ರಿಗೂ ಕಾಸ್ಟ್ಯೂಮ್ ಕೊಡ್ತೀನಿ ಅವ್ರಿಗೂ ಕೊಡ್ತೀನಿ ಅಂತ. ಅದರಲ್ಲಿ ಒಬ್ರು ಕೊಡೋಕ್ಕಾಗಲಿಲ್ಲ. ಅವ್ರು ಕೇಳಿದಾಗ ಇಲ್ಲ ನಾನೇ ಈ ಸರಿ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ಅದು ಹೆಂಗೆ ನೀವು ಮಾಡೋಕ್ಕಾಗತ್ತೆ, ನೀವು ಹೆಂಗೆ ಡಿಸೈನರ್ ಆಗೋಕ್ಕಾಗತ್ತೆ, ಚಾನ್ಸೇ ಇಲ್ಲ, ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಅದಾದಮೇಲೆ ಬಂದೆ ಸಡನ್ನಾಗಿ. ನನಗೂ ಸರಿ ಇವ್ರು ಹೇಳಿದ್ರಲ್ಲ ಮಾಡಬೇಕು ಅಂತ ಇತ್ತು. ಸೊ ನಮ್ಮ ಫ್ರೆಂಡ್ ಅದೇ ಥರ ಒಂದು ಈವೆಂಟ್ ಮಾಡ್ತಾಯಿದ್ರು ಕೋರ್ಮಂಗ್ಲ ಕ್ಲಬ್ಬಲ್ಲಿ, ಅದನ್ನು ಫಸ್ಟ್ ಫ್ಯಾಷನ್ ಶೋ. ಸೊ ಈ ಫ್ಯಾಷನ್ ಶೋ ನೀವೇ ಮಾಡಬೇಕು ಅಂದರು. ಸೊ ಈ ಹುಡುಗ ಹಿಂಗೆ ಹೇಳ್ದ, ಸರಿ ಓಕೆ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಿದ್ವಿ. ಬಟ್ ಫ್ಯಾಷನ್ ಶೋ ಎಲ್ಲ ಮಾಡಿ ಮಾಡಲ್ಸ್ಗೆಲ್ಲ ಕಾಸ್ಟ್ಯೂಮ್ ರೆಡಿ ಮಾಡಿ ಎಲ್ಲ ಇದು ಆದ್ರೂ ಅಲ್ಲಿ ರ್ಯಾಂಪ್ ಮೇಲೆ ವಾಕ್ ಮಾಡೋದಕ್ಕೆ ತುಂಬ ಭಯ ಇತ್ತು. ಸೊ ಇದುವರೆಗೂ ಎಲ್ಲೂ ಆಚೆ ಮುಖಾನೇ ತೋರಿಸ್ಕೊಂಡೇ ಇರೋರು. ಸೊ ರ್ಯಾಂಪ್ ಮೇಲೆ ವಾಕ್ ಮಾಡಬೇಕು, ಅದು ಹುಡುಗಿರ ಜೊತೆ. ಇದುವರೆಗೂ ಹುಡುಗಿರ ಹತ್ರ ಮಾತಾಡಿದ್ದೇ ಇಲ್ಲ. ಸ್ಕೂಲ್ ಕಾಲೇಜು ಎಲ್ಲೂ ಮಾತಾಡಿದ್ದಿಲ್ಲ ಅಂದರೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ಮ್ಯಾಕ್ಸಿಮಮ್ ಅಂದರು ಎಲ್ಲೋ ಅಷ್ಟೇ. ಏನಾದರೂ ಸಬ್ಜೆಕ್ಟ್ ಬಗ್ಗೆ ಏನು ಕೇಳಿದ್ರೆ ಅಷ್ಟೇ ಮುಗೀತು. ಇಲ್ಲ ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ಇರುತ್ತೆ ಅಷ್ಟೇ, ಅದು ಬಿಟ್ಟು ಬೇರೆ ಕಾನ್ವರ್ಸೇಷನ್ ಇಲ್ಲ. ಒಂದು ಫ್ರೆಂಡ್ಸ್ ಅಂತ ಹುಡುಗಿರು ಯಾರೂ ಇರಲಿಲ್ಲ. ಸೊ ಈ ಥರ ಇದ್ದಾಗ ಫಸ್ಟ್ ಟೈಮು ಒಂದು ಹುಡುಗಿ ಜೊತೆ ರ್ಯಾಂಪಲ್ಲಿ ವಾಕ್ ಮಾಡಬೇಕು ಅಂದಾಗ ಅದು ತುಂಬಾ ಕಷ್ಟ ಆಯಿತು. 3 ಈವೆಂಟು ವಾಕೇ ಮಾಡಲಿಲ್ಲ. ಸೊ ಲಾಸ್ಟಲ್ಲಿ ನಾನು ವಾಕ್ ಮಾಡಿದ್ದು ಹೆಂಗೆ ಅಂದರೆ, ಒಂದು ಈವೆಂಟು ಕಾಸ್ಟ್ಯೂಮ್ ಎಲ್ಲ ಕೊಟ್ಟು ಎಲ್ಲ ಶೋ ಎಲ್ಲ ನಡೀತಾ ಇದೆ. ನಮ್ಮ ಹೆಸರು ಅನೌನ್ಸ್ ಮಾಡ್ತಾಯಿದ್ದಾರೆ. ಸಿನಿಮಾಲ್ಲಿ ತೋರಿಸೋ ಥರ ಈ ಕಡೆ ಒಂದು ಯಾರೋ ಡೋರ್ ಹಿಂಗೆ ಪುಷ್ ಮಾಡಿದ್ರು. ನಾನು ಬ್ಯಾಲೆನ್ಸ್ ಇಲ್ದಿರ ಮುಂದೆ ಬಂದು ರ್ಯಾಂಪಲ್ಲಿ ನಿಂತೆ. ಎಲ್ಲರೂ ಕ್ಲ್ಯಾಪ್ ಮಾಡಿದ್ರು, ಹಂಗೆ ವಾಕ್ ಮಾಡಿದೆ. ಇದು ನಡೆದಿದ್ದು ಸಿಟಿ ಬಾರಲ್ಲಿ MG ರೋಡಲ್ಲಿ. ಅದು ನಾನು ಫಸ್ಟ್ ರ್ಯಾಂಪಲ್ಲಿ ಬೈ ಆಕ್ಸಿಡೆಂಟ್ ಬಂದು ನಿಂತ್ಕೊಂಡಿದ್ದು. ಅದಾದಮೇಲೆ ಇವತ್ತು 137 ಶೋ. ಅದು ಹೆಂಗೆ ವಾಕ್ ಮಾಡಿದೆ ಅಂತ ಗೊತ್ತಿಲ್ಲ. ಬಟ್ ಈಗ ಅಭ್ಯಾಸ ಆಗಿಬಿಡ್ತು, ಕಾನ್ಫಿಡೆಂಟ್ ಆಯಿತು, ಕಂಫರ್ಟಬಲ್ ಆಯಿತು, ಈಗೇನು ತೊಂದರೆ ಇಲ್ಲ. ಸೊ ಈಗ ಆರಾಮಾಗಿ ವಾಕ್ ಮಾಡ್ತಾ ಇದ್ದೀನಿ. ಸೊ ಅವತ್ತು ಆ ವ್ಯಕ್ತಿ ನಿಮ್ ಕೈಲಿ ಆಗಲ್ಲ, ನೀ ಹೆಂಗ್ ಡಿಸೈನರ್ ಆಗ್ತೀಯ ಅಂತ ಹೇಳಿದ ಮೇಲೆ ನೀವು ಡಿಸೈನರ್ ಆಗ್ಬೇಕು ಅಂತ ಹೊರಟಿತ್ತ, ಅಥವಾ ಮೊದ್ಲಿಂದನೇ ಈ ಫ್ಯಾಷನ್ ಡಿಸೈನಿಂಗ್ ಕಡೆ ಒಲವು ಶುರುವಾಗಿತ್ತ, ಆಸಕ್ತಿ ಶುರುವಾಗಿತ್ತ, ಹೆಂಗೆ? ಫ್ಯಾಷನ್ ಡಿಸೈನಿಂಗ್ ಅಂದರೆ ಈಗ ನಾನಿದ್ದಿದ್ದ ಜಾಗದಲ್ಲಿ ಈಗ ಒಂದು ಹಬ್ಬ ಬಂತು, ಏನೋ ಸೆಲೆಬ್ರೇಷನ್ ಬಂತು, ಬರ್ಡೇ ಆಯಿತು, ಯಾರೋ ನಮ್ಮ ಫ್ರೆಂಡ್ಸು ಬಟ್ಟೆ ಇಸ್ಕೊಬೇಕು, ಶೂಸ್ ಇಸ್ಕೊಬೇಕಂದ್ರೂ ನನ್ನೇ ಕರ್ಕೊಂಡು ಹೋಗ್ತಾಯಿದ್ರು ಸೆಲೆಕ್ಟ್ ಮಾಡೋದಕ್ಕೆ. ಯಾಕಂದರೆ ನಮ್ಮ ಫ್ಯಾಮ್ಲಿನೇ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ ಆ ಫ್ಯಾಬ್ರಿಕ್ ಕ್ವಾಲಿಟಿ, ಯಾವ ಥರ ಫ್ಯಾಬ್ರಿಕ್ಕು ಮತ್ತು ಪ್ರೈಸಿಂಗು ಇದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಇತ್ತು. ಸೊ ಅದರಿಂದ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಸುಮಾರು ಜನರಿಗೆ ಈಸ್ಕೊಡ್ತಾಯಿದ್ದೆ. ಆ ಸೆಲೆಕ್ಷನ್ ಪ್ರಾಸೆಸ್ಸು ಇದೆಲ್ಲ ಗೊತ್ತಿತ್ತು. ಮತ್ತು ನಾವು ಕಾಸ್ಟ್ಯೂಮ್ ಹಾಕೊಬೇಕಾದ್ರೂ ನಾವೇ ಡಿಸೈನ್ ಮಾಡಿ ರೆಡಿ ಮಾಡಿ ಹಾಕ್ಕೊತಾ ಇದ್ವಿ. ಈಗ ಯಾವುದೇ ಒಂದು ಸಿನಿಮಾ ನೋಡಿದ್ವಿ, ಇದು ಇಷ್ಟ ಆಯಿತು, ಅದೇ ಥರ ಬೇಕು, ಎಲ್ಲೂ ಸಿಗಲಿಲ್ಲ ಅಂದರೂ ನಮ್ಮ ಗಾರ್ಮೆಂಟಲ್ಲೇ ಅದೇ ಥರ ಬಟ್ಟೆ ತೆಗೆದು ಹೊಲಿಸಿ ಹಾಕೊಂಡು ಇದು ಮಾಡ್ತಾ ಇದ್ದಿದ್ದು ಎಲ್ಲ ಇತ್ತು. ಸೊ ಇಷ್ಟೇ ನಾಲೆಜ್ ಇದ್ದಿದ್ದು. ಮತ್ತು ಆ ಮೆಷಿನ್ಸು ಇದರ ಸ್ಪೆಷಲೈಸೇಷನ್ ಗಾರ್ಮೆಂಟಲ್ಲಿ ಬಂದಾಗ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇತ್ತು. ಬಟ್ 100% ಗಾರ್ಮೆಂಟಲ್ಲಿ ಹೋಗಬೇಕು, ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕು, ಇದೆಲ್ಲ ಏನಿರಲಿಲ್ಲ. ಮತ್ತು ನಾನು ಓದಿದ್ದು ಅಷ್ಟೇ. ಮನೆಯಲ್ಲಿ ಯಾವಾಗಲೂ ಗಾರ್ಮೆಂಟ್ ಅಂದರೆ ಗೊತ್ತಲ್ಲ, ಅದು ಒಂದು ನೆಗೆಟಿವ್ ಥಾಟೇ ಇರುತ್ತೆ. ಒಂದು ತುಂಬ ಕಮ್ಮಿ ಕ್ಯಾಟಗರಿಯಲ್ಲಿರೋರು ಕೆಲಸ ಮಾಡೋರು ಅನ್ನೋ ಥರ. ಅವ್ರಿಗೂ ಅಷ್ಟೇ, ಮಕ್ಕಳು ಚೆನ್ನಾಗಿ ಓದಲಿ, ಗಾರ್ಮೆಂಟ್ ಇಂಡಸ್ಟ್ರಿ ಬೇಡ, ಎಲ್ಲೋ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಸಾಕು, ಅವ್ರ ಮೈಂಡ್ ಸೆಟ್ಟು ಹಂಗೆ ಇತ್ತು. ಸೊ ನಮಗೂ ಅದೇ ಥರನೇ ಇತ್ತು. ಆವಾಗೆಲ್ಲ ಏನೋ ಒಂದು 25,000 ಸಂಬಳ ಬಂದರೆ ಸಾಕು, ಇದೇ ಮೈಂಡ್ ಸೆಟ್ ಇತ್ತು. ಸೊ ಅದಾದಮೇಲೆ ಕಾಲೇಜೆಲ್ಲ ಮುಗಿದು ಇದೆಲ್ಲ ಬಂದಮೇಲೆ ಇದೇ ಥರ ಆ್ಯಕ್ಟಿವಿಟಿ ನೋಡಿ ಇದ್ರೊಳಗಡೆ ಬಂದಮೇಲೆ ಆಮೇಲೆ ಗೊತ್ತಾಗಿತ್ತು, ಓಕೆ ಡಿಸೈನಿಂಗ್ ಅಂದರೆ ಹಿಂಗಿರುತ್ತೆ, ಇದ್ರ ಶೋಸ್ ಅಂದರೆ ಹಿಂಗಿರುತ್ತೆ. ಇದರ ನಾಲೆಜ್ ಎಲ್ಲ ಬಂದಿದ್ದು ಬೈ ಆಕ್ಸಿಡೆಂಟ್ ಬಂದ ಮೇಲೇ ಗೊತ್ತಾಗಿದ್ದು. ಸೊ ಬಂದ ಮೇಲೇನೂ ಅಷ್ಟೇ, ಫಸ್ಟ್ ಟೈಮ್ ಬಂದಾಗ ಏನು ಮಾಡಬೇಕು, ಹೆಂಗೆ, ಯಾರೂ ಇರಲಿಲ್ಲ, ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಎಲ್ಲರೂ ನಮ್ಮನ್ನು ಕೆಳಗಡೆ ತಳ್ಳೋದಕ್ಕೆ ಟ್ರೈ ಮಾಡಿದ್ರು. ಸರಿ ಏನು ಮಾಡೋದು, ಬಟ್ಟೆ ಇತ್ತು, ಬಟ್ಟೆ ಶೋಕೇಸ್ ಮಾಡಿದ್ವಿ. ಶೋಕೇಸ್ ಮಾಡಿದ್ಮೇಲೆ 4 ಜನ ಚೆನ್ನಾಗಿದೆ ಅಂದರು, 4 ಜನ ಇಲ್ಲ ಚೆನ್ನಾಗಿಲ್ಲ, ಇದು ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂದರು. ಆಮೇಲೆ ಅದ್ರ ಸ್ಟ್ರಾಟಜಿ ಏನಂತ ಗೊತ್ತಾಯಿತು. ಅದನ್ನು ತಿಳ್ಕೊಂಡು ನೆಟ್ವರ್ಕ್ ಬಿಲ್ಡ್ ಮಾಡಿದ್ವಿ. ಬಿಲ್ಡ್ ಮಾಡಿದ್ಮೇಲೆ ಶೋಸ್ ಎಲ್ಲೆಲ್ಲಿ ನಡೀತಾ ಇದೆ, ಹೆಂಗೆ ನಡೀತಾ ಇದೆ, ಶೋಸ್ ಹೆಂಗೆ ಸಿಗುತ್ತೆ, ಈ ಶೋಸಲ್ಲಿ ಯಾವ ಥರ ಮಾಡಬೇಕು. ಸೊ ಅವಾಗೆಲ್ಲ ಏನಂದರೆ ಹೈಟಾಗಿರೋ ಮಾಡಲ್ಸು ವಾಕ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇತ್ತು ಶೋಸಲ್ಲಿ. ಸೊ ನಮ್ಮ ಶೋಸಲ್ಲಿ ನಾವು ಮಾಡ್ತಾಯಿದ್ದು ಲೋ ಬಡ್ಜೆಟ್ ಶೋಸ್ ಅಲ್ಲ. ಸೊ ಅಲ್ಲಿ ಅಷ್ಟೊಂದು ಮಾಡಲ್ಸ್ ಹೈಟಾಗಿರೋರು ಪ್ರೊಫೆಷ್ನಲ್ ಆಗಿ ಯಾರೂ ಇರಲಿಲ್ಲ. ಸೊ ಅದರಿಂದ ನನ್ನ ಫ್ರೆಂಡ್ಸ್ ಎಲ್ಲನೂ ಶೋಸ್ ಎಲ್ಲ ಚೆನ್ನಾಗಿದೆ ಕಾಸ್ಟ್ಯೂಮು, ಬಟ್ ಮಾಡಲ್ಸ್ ಕ್ವಾಲಿಟಿ ಕಮ್ಮಿ ಇದೆ. ಸೊ ರೀಸನ್ ಬಂದು ಬಜೆಟ್ ಇಲ್ಲ. ಸೊ ಅದಾದಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ ಸಿಕ್ಕಿದ್ಮೇಲೆ ಸೊ ದೊಡ್ಡ ಶೋಸ್, ಫ್ಯಾಷನ್ ವೀಕ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದೇ ಬಟ್ಟೆ ಅಲ್ಲಿ ಹಾಕಿದಾಗ ಬಟ್ಟೆ ಸೇಮೇ, ಬಟ್ ಬೇರೆ ಮಾಡಲ್ಸ್ ಮೇಲೆ ಹಾಕಿದಾಗ ಅದ್ರ ಲುಕ್ಕೇ ಬೇರೆ ಥರ ಇತ್ತು. ಸೊ ಆಗ ವಿಸಿಬಿಲಿಟಿ ಜಾಸ್ತಿ ಬಂತು. ಸೊ ಆಗ ಕಾನ್ಸಂಟ್ರೇಷನ್ನು ಕ್ವಾಲಿಟಿ ಇರೋ ಮಾಡಲ್ಸ್ ಮೇಲೆ ಹೋಯಿತು. ಸೊ ಆಗ ದೊಡ್ಡ ಶೋಸ್ ಮಾಡಬೇಕು ಅಂತ ಬಂತು. ಸೊ ಆ ಥರ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬಂದ್ವಿ. ಇವತ್ತು 18 ಸ್ಟೇಟಲ್ಲಿ ಮಾಡಿದ್ದೀನಿ, ಇಂಡಿಯಾಲಿರೋ 6 ಝೋನಲ್ಲೂ ಮಾಡಿದ್ದೀನಿ, 8 ಇಂಟರ್ನ್ಯಾಷನಲ್ ಶೋಸ್ ಮಾಡಿದ್ದೀನಿ. ಮತ್ತು ಸೆಲೆಬ್ರಿಟೀಸ್ಗೆ ಸುಮಾರು ಜನರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. TV ರಿಯಾಲಿಟಿ ಶೋಸ್ ಮಾಡಿದ್ದೀನಿ, ಬಿಗ್ ಬಾಸು, ಸೈಮಾ, ಐಫಾ, ಬಾಲಿವುಡ್ ಅವಾರ್ಡ್ ಫಂಕ್ಷನ್, ಈ ಥರ ಸುಮಾರು ಅವಾರ್ಡ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಆಮೇಲೆ ಇದು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳಿಗೆ ಕಾಸ್ಟ್ಯೂಮ್ಸ್ ಮಾಡ್ತಾಯಿದ್ದೀನಿ, ಜಗೆ ಸರ್ಗೆ. ಮತ್ತು ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಒಂದು 6 ಸಿನಿಮಾ ಏನೋ ಮಾಡಿದ್ದೀನಿ, ತೆಲುಗು ಸಿನಿಮಾ, ಕನ್ನಡ ಸಿನಿಮಾ ಒಂದು 4 ಮಾಡಿದ್ದೀನಿ ಕಾಸ್ಟ್ಯೂಮ್ಸು.
ಮತ್ತು ಸನ್ ಟಿ ವಿದೊಂದು ಪ್ರೋಗ್ರಾಮು ನಕ್ಷತ್ರ ಕಳವಿಳ ಅಂತ, ಅದಕ್ಕೂ ಕಾಸ್ಟ್ಯೂಮ್ ಡಿಸೈನ್ ಮಾಡಿದೆ. ಮೆಡ್ಗಾಲ ಮೆಡ್ಗಾಲ ಅನ್ನೋದು ಇಟ್ಸ್ ಹೈಯೆಸ್ಟ್ ಲೆವೆಲ್ ಆಫ್ ಈವೆಂಟ್ ಇನ್ ದ ಫ್ಯಾಷನ್. ಸೊ ಅದರಲ್ಲಿ ಏಷ್ಯಾ ಮೆಡ್ಗಾಲ ಅಂತ ಶ್ರೀಲಂಕಾಲ್ಲಿ ನಡೀತು ಲಾಸ್ಟ್ ಇಯರು. ಸೊ ಅದರಲ್ಲಿ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡಿರೋ ಒಂದೇ ಡಿಸೈನರ್ ನಾನೇ. ಸೊ ಅದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದೆ. ಸೊ ಇದೇ ಥರ ಜರ್ನಿ ಸ್ಟಾರ್ಟ್ ಆಗಿ ಇಷ್ಟು ದೂರ ಬಂದಿದೆ. ಸೊ ನೀವ್ ಹೇಳ್ದಂಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ನಮಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಯಾರಾದ್ರು ಕಾರ್ಪೊರೇಟ್ ಟೆಕ್ಕಿ ಆಗಬೇಕು ಹೌದು. ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಅದೇ ಫಸ್ಟ್ ಟೈಮ್ ನೀವು ಇಲ್ಲ ನಾನು ಅದ್ಯಾವುದೂ ಆಗಲ್ಲ, MBA ಗ್ರಾಜುಯೇಟ್ ಆದ್ರೂ ಕೂಡ ನಾನು ಈ ಕಡೆ ಫ್ಯಾಷನ್ ಡಿಸೈನ್ ಕಡೆ ಹೋಗ್ತೀನಿ, ಫ್ಯಾಷನ್ ಡಿಸೈನರ್ ಆಗ್ತೀನಿ ಅಂತ ಹೇಳಿದ್ರೆ ಮನೇಲಿ ರಿಯಾಕ್ಷನ್ ಇದೆ? ಮನೆಯಲ್ಲಿ ತುಂಬ ವರ್ಸ್ಟ್ ಆಗಿತ್ತು ರಿಯಾಕ್ಷನ್. ಅಂದರೆ ಓವರಾಲ್ ಈಗ ಒಂದು ಲೈನಲ್ಲಿ ಹೇಳ್ಬೇಕಾದ್ರೆ, ಲಾಸ್ಟ್ ಇಯರ್ ನಮ್ಮ ತಂದೆ ತೀರೋದ್ರು. ಒಂದು 5 ವರ್ಷ ನಮ್ಮ ತಂದೆ ಹತ್ರ ಕರೆಕ್ಟಾಗಿ ಮಾತಾಡಿಲ್ಲ. ರೀಸನ್ ಏನಂದರೆ, ಅವರು ಈ ಫೀಲ್ಡಲ್ಲಿ ಇದ್ದಿದ್ದು ಅವ್ರಿಗೆ ಇಷ್ಟ ಇಲ್ಲ. ರೀಸನ್ ಏನಂದರೆ, ಈ ಫೀಲ್ಡಲ್ಲಿ ಹುಡುಗಿರು ಜಾಸ್ತಿ ಇದ್ದಾರೆ, ಕೆಟ್ಟೋಗೋದಕ್ಕೆ ಚಾನ್ಸಸ್ ಇದೆ, ಮತ್ತು ಎಕ್ಸ್ಪೋಜರ್ ಅದೇ ಥರ ಇದೆ. ಈಸಿಯಾಗಿ ಎಲ್ಲೋ ಆಚೆ ಹೋಗ್ತಾರೆ, ಕ್ಲಬ್ಬು ಪಾರ್ಟಿ ಅಂತ ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು, ಇದೆಲ್ಲ ಈಸಿಯಾಗಿ ಅಡಿಕ್ಟ್ ಆಗ್ತಾರೆ ಅನ್ನೋ ಭಯ ಅವ್ರಿಗಿತ್ತು. ಯಾಕಂದರೆ ಎಲ್ರಿಗೂ ಪೇರೆಂಟ್ಸ್ ಅಂದಿದ್ದಾಗ ಮಕ್ಕಳಂದರೆ ಅವ್ರ ಮೇಲೆ ಒಂದು ಎಕ್ಸ್ಟ್ರಾ ಕೇರ್ ಇರುತ್ತೆ. ಸೊ ಇದನ್ನೇ ಮಾಡಬೇಕು, ಹಿಂಗೆ ಇರಬೇಕು, ಅವ್ರ ಲೈಫು ಒಂದು ಪ್ಯಾಟ್ರನಲ್ಲಿ ಹಂಗೆ ಹೋದರೆ ಅವ್ರಿಗೂ ಖುಷಿ. ಈಗ ಸಡನ್ನಾಗಿ ಬೇರೆ ಬಿಟ್ಟು ಒಂದು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ಯಾರೂ ಅದ್ರ ಈಸಿಯಾಗಿ ತೊಗೊಳಕ್ಕಾಗಲ್ಲ. ಸೊ ಅದೇ ಥರ ನಮ್ಮ ಮನೆಯಲ್ಲಿ ಎಲ್ಲೂ ಸಪೋರ್ಟ್ ಇರಲಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇರಲಿಲ್ಲ, ನಮ್ಮ ರಿಲೇಷನ್ಸ್ ಯಾರೂ ಸಪೋರ್ಟ್ ಮಾಡಿರಲಿಲ್ಲ. ಮತ್ತು ನೆಗೆಟಿವ್ ಕಮೆಂಟ್ಸೇ ಜಾಸ್ತಿ ಬಂತು. ಈ ರಿಲೇಷನ್ಸ್ ಬಂದು ಹೇಳೋದು, ಈ ಫೀಲ್ಡು ಸರಿ ಇಲ್ಲ, ಇಲ್ಲಿ ಇದ್ದರೆ ದುಡ್ಡಿಲ್ಲ, ಇಲ್ಲಿ ಇದ್ದರೆ ಎಕ್ಸ್ಪೋಜರ್ ಜಾಸ್ತಿ, ಕೆಟ್ಟೋಗ್ತಾರೆ, ಅದು ಇದು ಅಂತ ಹೇಳಿ ಅವ್ರಿಗೂ ಅದೇ ಥರ ಇತ್ತು. ಕೊನೆವರೆಗೂ ಅದನ್ನು ಸ್ಟಾಪ್ ಮಾಡೋದು ಸುಮಾರು ಟ್ರೈ ಮಾಡಿದ್ರು. ಬಟ್ ನನ್ನ ಪ್ಯಾಷನ್ ಆ್ಯಂಬಿಷನ್ ಅಂತ ಒಂದಿತ್ತು. ಸೊ ಅದು ನಾನು ಇದರಲ್ಲಿ ಬರಬೇಕು ಅಂತ ಏನಿರಲಿಲ್ಲ. ಬೈ ಆ್ಯಕ್ಸಿಡೆಂಟಾಗಿ ಬಂದ ಮೇಲೆ ಯಾರೋ ನನ್ನನ್ನು ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ, ಸರಿ ಇದರಲ್ಲಿ ಏನೋ ಮಾಡಿ ತೋರಿಸ್ಬೇಕು ಅಂತ ಅನ್ನಿಸ್ತು. ಅಲ್ಲಿ ಯಾವತ್ತೂ ನಾವು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಶೋ ಮಾಡಬೇಕು, ದೊಡ್ಡ ಫ್ಯಾಷನ್ ವೀಕ್ ಮಾಡಬೇಕು, ದೊಡ್ಡ ದೊಡ್ಡ ಮಾಡಲ್ಸ್ ಜೊತೆ ಮಾಡಬೇಕು, ಅದೆಲ್ಲ ಏನಿರಲಿಲ್ಲ. ಶೋಸ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಹೆಸರು ಮಾಡಬೇಕು, ಅಷ್ಟೇ. ಸೊ ಅದನ್ನು ಫೋಕಸ್ ಮಾಡಿ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡಿ, ಯಾರ ಜೊತೆನೂ ಕಾಂಪೀಟ್ ಮಾಡಿಲ್ಲ. ನಮ್ಮ ಕಾಸ್ಟ್ಯೂಮು, ನಮ್ಮ ಡಿಸೈನು, ಸೊ ಇವತ್ತು ನಾವು ಮಾಡಿರೋದನ್ನ ನಾಳೆ ಬ್ರೇಕ್ ಮಾಡಿ ನಾವೇ ಮಾಡಬೇಕು, ಇನ್ನೊಬ್ಬರು ಬರೋದಕ್ಕೆ ಬಿಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಇಷ್ಟರೊಳಗಡೆ ಮಾಡಿದ್ವಿ. ಟೀಮ್ ಅಂತ ನೋಡಿದ್ರೆ, ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ನಮ್ಮ ಕಸಿನ್ ಇಬ್ಬರು ಇದ್ದರು, ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಇಂಟರ್ನಲ್ಲಿ ಸ್ವಲ್ಪ ಇಶ್ಯೂಸ್ ಎಲ್ಲ ಇತ್ತು. ಅವ್ರ ಪೇರೆಂಟ್ಸು ಎಲ್ಲ ಸಪೋರ್ಟ್ ಮಾಡಿರಲಿಲ್ಲ. ಸೊ ಇದೆಲ್ಲ ಇಶ್ಯೂ ಬಂದಾಗ ಬ್ರೇಕಪ್ ಎಲ್ಲ ಆಗಿ ಕೊನೆಗೆ ಎಲ್ಲೂ ಇಲ್ದಿರ ನಾನು ಒಬ್ಬನೇ ನಿಂತ್ಕೊಂಡಿದ್ದೆ. ಆ ಟೈಮಲ್ಲಿ ಮಾಡಲ್ಸು ಜಾಸ್ತಿ ಇರಲಿಲ್ಲ. ಶೋ ಸ್ಟಾಪರ್ ಅಂತ ನನಗೆ ಬಂದು ಸಪೋರ್ಟ್ ಮಾಡಿದ್ದು ಸಂಹಿತಾ ವಿನ್ಯ. ಅದಾದಮೇಲೆ ಇವತ್ತುವರೆಗೂ ಶೋಸಿಂದ ಹಿಡಿದು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ನನ್ನ ಕರಿಯರ್ ಇಷ್ಟು ದೂರ ಬೆಳೆದಿದ್ದಕ್ಕೆ 90% ರೀಸನ್ ಅವರೇ. ಸೊ ಅವ್ರು ಮಾಡಿರೋ ಸಪೋರ್ಟಿಂದನೇ ಇಷ್ಟು ದೂರ ಬಂದಿದ್ದೀನಿ. ಹಾರ್ಡ್ ವರ್ಕ್, ಟ್ಯಾಲೆಂಟ್ ಎಲ್ಲ ಇದೆ. ಬಟ್ ಆದ್ರೂ ಅವ್ರು ಮಾಡಿರೋ ಸಪೋರ್ಟ್ ಥರ ನನಗೆ ತಿಳಿದಂಗೆ ಇದುವರೆಗೂ ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಲೈನಲ್ಲಿ ಹೇಳ್ಬೇಕಂದ್ರೆ ಇಷ್ಟೇ ಹೇಳಬೇಕು, ಬಟ್ ಎಲಾಬ್ರೇಟಾಗಿ ಹೇಳ್ಬೇಕಂದ್ರೆ 5 years ಸ್ಟೋರಿ ಅಷ್ಟು ದೊಡ್ಡದಾಗಿ ಹೇಳಬೇಕು. ಅಷ್ಟು ಸಪೋರ್ಟ್ ಮಾಡಿ ನಾನು ಇಷ್ಟು ದೂರ ಬೆಳೆಸಿದ್ದಾರೆ. ಇನ್ಫ್ಯಾಕ್ಟ್ ನಾನು ಬ್ರ್ಯಾಂಡ್ ಹೆಸರು ಚೇಂಜ್ ಮಾಡಿ, ಅಲ್ಲೂ ಒಂದು ಪ್ರಾಬ್ಲಮ್ ಇತ್ತು. ಸ್ಟಾರ್ಟಿಂಗು ಬೇರೆ ಬ್ರ್ಯಾಂಡಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ನಾವು ಹೇಳ್ದಂಗೆ 3 ಜನ ಇದ್ದಾಗ ಅದು ಅವ್ರ ಬ್ರ್ಯಾಂಡ್ ಅಂತ ಹೇಳಿ ಅವರು ಕೊಡಲ್ಲ ಅಂತ ಕಿತ್ಕೊಂಡು ಇದೆಲ್ಲ ಮಾಡಿ, ಸರಿ ಕೊನೆಗೆ ಆ ಬ್ರ್ಯಾಂಡಲ್ಲೇ ಒಂದು 50-60 ಶೋ ಆಯಿತು. ಸೊ ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದಾಗ 2019 ಎಲ್ಲಿ ಮಾಡೋದು, ಹೆಂಗೆ ಮಾಡೋದು, ಇಷ್ಟು ದಿನ ಎಲ್ರಿಗೂ ಇದೇ ಬ್ರ್ಯಾಂಡ್ ಹೆಸರು ಗೊತ್ತಿದೆ, ಈಗ ಹೆಂಗೆ ಗೊತ್ತಾಗುತ್ತೆ ಅಂದಾಗ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಯಾವ ಬ್ರ್ಯಾಂಡ್ ಹೆಸರಿಗೂ ಕೊಟ್ಟಲಿಲ್ಲ ಶೋಸು, ನಿಮ್ಮ ಫೇಸ್ ವ್ಯಾಲ್ಯೂ ಕೊಟ್ಟಿರೋದು. ನಿಮ್ಮ ಫೇಸ್ ವ್ಯಾಲ್ಯೂಗಿರೋ ಟ್ಯಾಲೆಂಟಿಗೆ ನಿಮ್ಮ ಬ್ರ್ಯಾಂಡಿಗಿಲ್ಲ. ನೀವು ಯಾವುದೇ ಹೆಸರಲ್ಲಿ ಮಾಡಿ ABC ಅಂತ ನಿಮ್ಮ ಫೇಸ್ ವ್ಯಾಲ್ಯೂಗಿರೋಷ್ಟು ನಿಮ್ಮ ಇದಕ್ಕಿಲ್ಲ, ಇರೋದು ನಿಮ್ಮ ಬ್ರ್ಯಾಂಡ್, ನಿಮ್ಮ ಫೇಸ್ ವ್ಯಾಲ್ಯೂ ಅಂತ ಹೇಳಿ ಅರ್ಥ ಮಾಡಿಸಿದಾಗ, ಸೊ ಆವಾಗ ಧೈರ್ಯದಿಂದ ಸ್ಟಾರ್ಟ್ ಮಾಡಿ ಫಾರ್ ಎವರ್ ನವೀನ್ ಕುಮಾರ್ ಅನ್ನೋ ಹೆಸರನ್ನು ಇಟ್ಟಿದ್ವಿ. ಸೊ ಅದುವರೆಗೂ ಬೇರೆ ಹೆಸರು ಇತ್ತು. ಆಮೇಲೆ ಫಾರ್ ಎವರ್ ನವೀನ್ ಕುಮಾರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಟೈಮ್ ಬ್ರ್ಯಾಂಡ್ ಹೆಸರು ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದೋ XYZ ಅಂತ ಇರಬಾರ್ದು, ಎಲ್ಲರೂ ಹೇಳ್ದಂಗೆ ಫೇಸ್ ವ್ಯಾಲ್ಯೂ, ನನ್ನ ಹೆಸರೇ ಬ್ರ್ಯಾಂಡ್ ಆಗಿರಬೇಕು ಅಂತ ಹೇಳಿ ಸೊ ನವೀನ್ ಕುಮಾರ್ ಡಿಸೈನ್ಸ್ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ. ಬಟ್ ಸುಮಾರು ಜನ ನವೀನ್ ಕುಮಾರ್ ಇದ್ದಿದ್ದರಿಂದ ರೆಕಗ್ನಿಷನ್ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳಿ ಯೂನಿಕಾಗಿ ಒಂದು ಹೆಸರು ಬೇಕು ಅಂತ ಫಾರ್ ಎವರ್ ನವೀನ್ ಕುಮಾರ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಸೆಲೆಕ್ಟ್ ಮಾಡಿದವರು ಇವ್ರು ಸಂಹಿತಾ ಅವರೇ. ನಾವು ಅಂದರೆ ಗ್ರೂಪಾಗಿ ಡಿಸ್ಕಸ್ ಮಾಡಿ ಇದೆಲ್ಲ ಮಾಡಿದಾಗ ಈ ಥರ ಇರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಅದು ಇಷ್ಟು ದೂರ ರೀಚ್ ಆಗಿದೆ. ನಾವೇ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟು ಫಾಸ್ಟಾಗಿ ರೀಚ್ ಆಗುತ್ತೆ ಅಂತ, ಬಟ್ ರೀಚ್ ಆಯಿತು, ಸಂತೋಷ. ಸೊ ನಿಮ್ಗೆ ಮುಂದೆ ಗುರಿ ಇತ್ತು, ಬಟ್ ಗುರು ಇರಲಿಲ್ಲ. ಸೊ ಸಹಜವಾಗಿ ನೀವೇ ಹೇಳ್ದಂಗೆ ಒಂದಿಷ್ಟು ಅವಮಾನಗಳು, ಟೀಕೆಗಳು ಅಂತ ಎಲ್ಲ ಆಯ್ತು. ಸೊ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಡಿಪ್ರೆಸ್ ಆಗೋದು ಸಹಜ. ಎಲ್ಲಾ ಕಡೆ 4 ಕಡೆಯಿಂದ ನೆಗೆಟಿವ್ ಕಮೆಂಟ್ಸ್ಗಳು, ನೆಗೆಟಿವ್ ಎನರ್ಜಿ ಬಂದಾಗ ಸೊ ಈಗ ಆಗಲ್ವೇನೋ, ಬಿಟ್ಬಿಡೋಣೇನೋ ಅಂತ ಗಿವ್ ಅಪ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಆ ಥರದ್ದು ಯಾವತ್ತರ ಅನ್ಸುತ್ತಾ? ಎಲ್ಲಾರು ಹೇಳ್ತಾ ಇದಾರೆ ಬೇಡ ಬಿಡು ಬಿಟ್ಬಿಡೋಣ ಅಂತ?
ಯಾವಾಗಲಾದರೂ ಒಂದು ಸರಿ ಅನಿಸಿತ್ತು ಅಂತ ಹೇಳೋದಕ್ಕಿಂತ ಯಾವಾಗಲೂ ಅದೇ ಅನಿಸಿದ್ದು. ಯಾಕಂದರೆ ನನ್ನ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಎರಡನೇದು ನಾನು ನಮ್ಮ ಕಸಿನ್ಸ್ ಒಂದು 3 ಜನ ಸ್ಟಾರ್ಟ್ ಮಾಡಿದ್ವಿ. ಒಂದೊಂದು ಸ್ಟೇಜಲ್ಲಿ ಒಂದೊಂದು ಬ್ರೇಕಪ್. ಸೊ ಕೊನೆಗೆ ಎಲ್ಲೂ ಇಲ್ದಿರ ಒಬ್ಬನೇ ನಿಂತ್ಕೊಬೇಕು. ಇಂಡಸ್ಟ್ರಿ ರೂಟ್ ಗೊತ್ತಿಲ್ಲ, ಎಲ್ಲಿ ಹೋಗೋದು, ಎಲ್ಲಿ ಬರೋದು, ಕಾಂಟ್ಯಾಕ್ಟ್ಸ್ ಏನು, ನೆಟ್ವರ್ಕ್ ಏನೂ ಗೊತ್ತಿಲ್ಲ. ಬರೀ ಒಂದು 4 ಕಾಸ್ಟ್ಯೂಮ್ ಇಟ್ಕೊಂಡಿದ್ರೆ ಅದೇನು ಯೂಸ್ ಇಲ್ವಲ್ಲ. ಎಷ್ಟೋ ಜನ ಅಂಗಡಿಯಲ್ಲಿ ಇಟ್ಕೊಂಡಿದ್ದಾರೆ, ಯಾರು ಶೋಕೇಸ್ ಮಾಡಿ ಅಷ್ಟು ದೂರ ಅದು ಅಷ್ಟು ಈಸಿ ಇಲ್ಲ ಅದು. ಸೊ ಇದನ್ನು ಮಾಡೋದಕ್ಕೆ ಬೇರೆ ಸ್ಟ್ರಾಟಜಿ ಬೇಕು. ಸೊ ಇದನ್ನು ಯೋಚನೆ ಮಾಡಿದಾಗ ಏನು ಮಾಡೋದು, ಇನ್ಮೇಲಿಂದ ಫಂಡಿಂಗ್ ಎಲ್ಲಿದೆ, ಯಾರು ಸಪೋರ್ಟ್ ಮಾಡ್ತಾರೆ, ಒಬ್ಬರೇ ಎಲ್ಲದು ಇನ್ವೆಸ್ಟ್ ಮಾಡಬೇಕು, ಇಷ್ಟು ಇದು ಇತ್ತು, ಪ್ರಾಬ್ಲಮ್ಸ್ ಇತ್ತು. ಆವಾಗ ನನಗೆ ದೊಡ್ಡ ಸಪೋರ್ಟ್ ಆಗಿದ್ದಿದ್ದು ಸಂಹಿತ. ಮತ್ತು ಇಂಡಸ್ಟ್ರಿಯಲ್ಲಿ ನಾನು ಇದುವರೆಗೂ ಕೆಲಸ ಮಾಡಿದ್ದು ಮಾಡೆಲ್ಸ್ ಇರ್ಬೋದು, ಶೋ ಡೈರೆಕ್ಟರ್ಸು, ಕೊರಿಯೋಗ್ರಾಫರ್, ಆರ್ಗನೈಸರ್ಸು ಎಲ್ಲರೂ ಅಷ್ಟೇ ಪಾಸಿಟಿವ್ ಆಗಿ ನನಗೆ ಹೇಳಿದ್ರು, ಸರ್ ನಿಮ್ಮ ಫೇಸ್ ವ್ಯಾಲ್ಯೂ ಇಂದಾನೇ ನೀವು ಇಷ್ಟು ದೂರ ಬಂದಿರೋದು, ಯಾವುದೇ ಬ್ರ್ಯಾಂಡ್ ಹೆಸರು ಇಲ್ಲ, ಯಾವುದೇನು ಇದು ಇಲ್ಲ. ನಿಮ್ಮ ಹತ್ರ ಇದ್ದಿದ್ದು ನಾವು ನೋಡಿದ 2 ವಿಚಾರ. ಒಂದು ನಿಮ್ಮ ಪ್ರೊಫೆಷ್ನಲ್ ಸ್ಕಿಲ್, 2 ನಿಮ್ಮ ಪರ್ಸ್ನಲ್ ಟ್ಯಾಲೆಂಟ್. ಸೊ ಪ್ರೊಫೆಷ್ನಲ್ಲಿ ಯು ಆರ್ ವೆರಿ ಸ್ಟ್ರಾಂಗ್, ಅಂದರೆ ನಿಮ್ಮ ಕಾಸ್ಟ್ಯೂಮ್ಸು ಇದೆಲ್ಲ, ಮತ್ತು ನಿಮ್ಮ ಪರ್ಸ್ನಲ್ ಬಿಹೇವಿಯರ್. ಇಂಡಸ್ಟ್ರಿಯಲ್ಲಿ ನೀವೆಲ್ಲೂ ಇದುವರೆಗೂ ನೆಗೆಟಿವ್ ಆಗಿ ಎಲ್ಲೂ ಕೆಟ್ಟ ಹೆಸರು ಇಸ್ಕೊಂಡಿರ, ಇದುವರೆಗೂ ಬಂದಿದ್ದೀರಾ, ನಾವು ಶೋಸ್ ಬಂದಿದ್ದೀವಿ, ನೋಡಿದ್ದೀವಿ, ನಿಮ್ಮ ಬಿಹೇವಿಯರ್ ಏನು, ಆ್ಯಟಿಟ್ಯೂಡ್ ಏನು, ನೀವು ಎಲ್ಲರೂ ಜನರನ್ನ ಹೆಂಗೆ ಟ್ರೀಟ್ ಮಾಡ್ತೀರಾ, ಸೊ ನಿಮ್ಮ ಪರ್ಸ್ನಲ್ ಬಿಹೇವಿಯರ್. ಸೊ ಓವರಾಲ್ ನೋಡಿದ್ರೆ ನಿಮ್ಮ ಎಥಿಕ್ಸ್ ಏನಿದೆಯೋ, ಸೊ ಅದನ್ನು ನಿಮ್ಮನ್ನು ಇಷ್ಟು ದೂರ ತೊಗೊಂಬಂದಿರೋದು, ಅದನ್ನು ಫಾಲೋ ಮಾಡಿ ಸರ್, ಯಾವುದನ್ನು ನಂಬೇಡಿ ಅಂತ ಹೇಳಿದ್ರು. ಸೊ ಅದನ್ನು ಫಾಲೋ ಮಾಡಿ ಇದುವರೆಗೂ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಸಪೋರ್ಟ್ ಆಗಿದ್ದಿದ್ದು ಅವ್ರು ಸಂಹಿತ ಮಾಡಿದ್ರು. ಕಾಸ್ಟ್ಯೂಮ್ಸ್ ನಾವು ಒಂದು ಶೋಗೆ ಹೋಗ್ತೀವಿ, ಈಗ ಎಲ್ರಿಗೂ ಗೊತ್ತಿರೋದೇನೆಂದರೆ ಶೋಸು ಮಾಡೆಲ್ಸು ಕಾಸ್ಟ್ಯೂಮ್ ಹಾಕ್ಕೊತಾರೆ, ವಾಕ್ ಮಾಡ್ತಾರಲ್ಲ, ಓಕೆ. ಬಟ್ ಅದಾದಮೇಲೆ ಆ ಕಾಸ್ಟ್ಯೂಮ್ನ ಮತ್ತೆ ಫೋಲ್ಡ್ ಮಾಡಿ ಇಡೋದು, ಹೋಗೋದು, ಬರೋದು ಎಲ್ಲ ಟೈಮ್ ಅಷ್ಟೆಂಟ್ಸ್ ಇರೋದಕ್ಕಾಗಲ್ಲ. ಎಲ್ಲ ನಾವು ಡೆಲ್ಲಿಯಲ್ಲಿ ಶೋ ಮಾಡ್ತೀವಿ, ಇಲ್ಲಿಂದ ಅಷ್ಟೆಂಟ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಾವೇ ಫೋಲ್ಡ್ ಮಾಡಿ ಇಡಬೇಕು. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಎಷ್ಟು ಹೆಲ್ಪ್ ಮಾಡಿದವರು ಇವ್ರು ಸಂಹಿತ. ನಾನು ಅಂದರೆ ಯಾರೋ ಬರ್ತಾರೆ, ಮಾತಾಡ್ತೀವಿ, ಕಾಸ್ಟ್ಯೂಮ್ಸ್ ಅಲ್ಲೇ ಬಿದ್ದಿರುತ್ತೆ, ಯಾರು ತೊಗೊಂಡು ಹೋಗ್ತಾರೆ, ಯಾರು ಬಿಡ್ತಾರೆ ಹೇಳೋಕ್ಕಾಗಲ್ಲ. ಸೊ ಇವ್ರು ಆ ಟೈಮಲ್ಲಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟು, ಪ್ಯಾಕ್ ಮಾಡಿ ನೀಟಾಗಿ ಇಟ್ಟು, ಅಷ್ಟು ಒಂದು ಆ್ಯಕ್ಟ್ರಸ್ಸು, ಸೋಪರ್ ಅಂತ ಹೇಳಿದ ಅದನ್ನೆಲ್ಲ ದಾಟಿ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿ ಅಷ್ಟು ಇದು ಮಾಡಿದ್ರು. ಸೊ ಅದನ್ನೇ ಹೇಳಿದ್ದು, ಟೀಮ್ ಅನ್ನೋದು ಸ್ಟ್ರಾಂಗ್ ಆಗಿದ್ದಾಗ ಆಟೋಮೆಟಿಕಲಿ ನೀವು ಕೆಲಸ ಆಚೆ ಬರುತ್ತೆ. ಇಲ್ಲಾಂದರೆ 24 hours ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡಿದ್ದಾಗ ಕಷ್ಟ ಆಗುತ್ತೆ. ಆ ಥರ ದೊಡ್ಡ ಸಪೋರ್ಟ್ ಮಾಡಿದವರು ಅವರು. ಸೊ ನೀವೇ ಹೇಳ್ದಂಗೆ ಬ್ರ್ಯಾಂಡ್ ಚೇಂಜ್ ಆದರೂ ಕೂಡ ಇವತ್ತು ಫಾರ್ ಎವರ್ ನವೀನ್ ಕುಮಾರ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ. ನಿಮ್ಮ ಫೇಸೇ ಒಂದು ಬ್ರ್ಯಾಂಡ್ ಆಗಿದೆ. ಸೊ ಸಹಜವಾಗಿ ಒಂದು ಪ್ರೌಡ್ ಫೀಲ್ ಇದ್ದೇ ಇರುತ್ತೆ ನಿಮಗೆ. ಸೊ ಎಲ್ಲೋ ಒಂದ್ ಕಡೆ ಆಗಿದ್ದಲ್ಲ ಒಳ್ಳೇದಕ್ಕೆ ಅಂತ ಈ ಕ್ಷಣಕ್ಕೆ ಅನ್ಸುತ್ತಾ ನಿಮಗೆ ಅಂತ? ನನಗೆ ಆಗಿದ್ದಲ್ಲ ಒಳ್ಳೇದಕ್ಕಂತ ಅನಿಸುತ್ತಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ಸರ್ ಆಗಿರೋದಲ್ಲ ಒಳ್ಳೇದಕ್ಕೆ, ಸೊ ಅದರಿಂದ ನಿಮಗೆ ಚೆನ್ನಾಗಿದೆ ಅಂತ. ಬಟ್ ನನಗೆ ಈಗಲೂ ಸ್ಟಾರ್ಟ್ ಮಾಡಿದ ಥರನೇ ಟೀಮ್ ಹಂಗೆ ಇದ್ದಿದ್ರೆ ಇನ್ನೂ ಜಾಸ್ತಿ ಮಾಡಿರ್ಬೋದು ಅಂತ ಒಂದು ಇದಿದೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗಿರ್ಬೋದು ಅಂತ ಒಂದಿದೆ. ಯಾಕಂದರೆ ಇಲ್ಲಿ ಒಬ್ಬರೇ ಕೂತ್ಕೊಂಡು ಇಷ್ಟು ಜನರನ್ನ ಫೇಸ್ ಮಾಡೋದು ಕಷ್ಟ ಇದೆ ಅಲ್ಲ, ಅದು ನಮ್ಮಿಂದ ಒಂದು 4 ಜನ ಇದ್ದಾಗ ಇನ್ನೂ ಸ್ವಲ್ಪ ಈಸಿ ಆಗಿರ್ಬೋದು ಅನ್ನೋ ಒಂದು ಇದು ಬರುತ್ತೆ. ಬಟ್ ಆ 4 ಜನರು ಸಪೋರ್ಟು ಸೇರಿ ಇವ್ರು ಇದ್ದಾರೆ ಸಂಹಿತ. ಬಟ್ ಇದ್ರೂ ಇದ್ದಾಗ ಒಂದು ಸಪೋರ್ಟ್ ಇದ್ದಿರುತ್ತೋ ಅನ್ನೋ ಒಂದು ಫೀಲು ಇದೆ. ಸೊ ಮೇ ಬಿ ಇದ್ದಿದ್ರೆ ನಡೆದಿರ್ಬೋದು, ಇನ್ನೂ ಚೆನ್ನಾಗಿ ಬಂದಿರ್ಬೋದು, ಏನೋ ಗೊತ್ತಿಲ್ಲ. ಬಟ್ ಇದುವರೆಗೂ ಬಂದಿರೋದೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ತುಂಬ ಶಾರ್ಟ್ ಟೈಮಲ್ಲಿ ಇಷ್ಟು ಕ್ವಾಲಿಟಿ ಹೆಸರು ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ, ಅದರ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಸೊ ನೀವು ಆಗ್ಲೇ ಹೇಳ್ತಾ ಇದ್ರಿ ಕಾಲೇಜಲ್ಲಿ, ಸ್ಕೂಲಲ್ಲಿ ನಾವು ಬಿ ಜೊತೆ ಮಾತಾಡ್ತಾನು ಇರಲಿಲ್ಲ ಅಂತ. ಬಟ್ ಇವಾಗ ಫಿಮೇಲ್ ಇಂಡಸ್ಟ್ರಿಯಲ್ಲೇ ಇದ್ರೆ, ನೀವು ಫಿಮೇಲ್ ಮಾಡೆಲ್ಸ್ ಜೊತೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತೀರ. ಸೊ ನಿಮ್ಮ ಜೊತೆ ಅಥವಾ ನಿಮ್ಮ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಫಸ್ಟ್ ಮಾಡೆಲ್ಲು ಅಥವಾ ಕೈ ಜೋಡಿಸಿದಂತ ಫಸ್ಟ್ ಮಾಡೆಲ್ಲು ಯಾರು, ಏನು, ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ನಾನು ಹೇಳ್ದಂಗೆ ಒಂದು ಕೋರ್ಮಂಗಲ ಕ್ಲಬ್ಬಲ್ಲಿ ಒಂದು ಶೋ ಅಂತ ಇದ್ದಾಗ ಅಲ್ಲಿ ಆರ್ಗನೈಸರ್ಸ್ ಮಾಡೆಲ್ಸ್ ಎಲ್ಲ ರೆಡಿ ಮಾಡಿದ್ರು. ನಮ್ಮ ಕೆಲಸ ಬರೀ ಕಾಸ್ಟ್ಯೂಮ್ ಶೋಕೇಸ್ ಮಾಡಬೇಕು ಆ ಮಾಡೆಲ್ಸ್ಗೆ. ಸೊ ಫಿಟ್ಟಿಂಗ್ ಮಾಡಿ ಅವ್ರಿಗೆ ತಕ್ಕಂತೆ ಇದು ಮಾಡಿ ಶೋಕೇಸ್ ಮಾಡಬೇಕು, ಅಷ್ಟೇ ಕೆಲಸ ಇದ್ದಿದ್ದು. ಸೊ ಅಲ್ಲಿ ಮಾಡಿದಾಗ ಅಲ್ಲಿ ರ್ಯಾಂಪ್ ಮೇಲೆ ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊಬೇಕು ಡಿಸೈನರಿಗೆ. ಸೊ ನನ್ನ ಹತ್ರ ಅಷ್ಟೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಿದ್ದರಿಂದ ಸ್ಟೇಜ್ ಮೇಲೆ ಬರೋದಕ್ಕೆ ನನಗೆ ಅಷ್ಟು ಭಯ ಇತ್ತು, ಬರಲಿಲ್ಲ. ಅದಾದಮೇಲೆ ಯಾರೋ ಇನ್ನೊಬ್ಬರನ್ನ ಕರ್ಕೊಂಬಂದು ಅವರು ಡಿಸೈನರ್ ಅಂತ ವಾಕ್ ಮಾಡಿದ್ರು. ಸರಿ ಇರಲಿ, ಓಕೆ, ಅದು ಒಂದು ಟೈಮ್ ಆಯಿತು. ಬಟ್ ಅದು ನಮ್ಗೆ ಬೇಜಾರು ಅನಿಸಲಿಲ್ಲ, ಬಿಕಾಸ್ ಯಾಕಂದರೆ ನಾನು ಇನ್ನೂ ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಅದಾದಮೇಲೆ 2ನೇ ಶೋ ಬಂತು. ಆ ಶೋಲ್ಲೂ ಅಷ್ಟೇ ಇದೇ ಇಂದಿರಾನಗರಲ್ಲಿ ಮಾಡಿದ್ವಿ. ಅಲ್ಲೂ ಅನೌನ್ಸ್ ಮಾಡಿದಾಗ ಹೆಸರು ನಾವು ಆ ಕಡೆ ಎಲ್ಲೋ ಹೋಗಿ ವಾಶ್ರೂಮಲ್ಲಿ ನಿಂತ್ಕೊಂಡ್ಬಿಟ್ಟೆ ನಾನು. ಆ ಟೈಮಲ್ಲಿ ನಾನು ಹೇಳ್ದಂಗೆ 3 ಜನ ಇದ್ವಿ. 3 ಜನರಿಗೆ ಯಾರಿಗೂ ಧೈರ್ಯ ಇರಲಿಲ್ಲ. ಆ ಕಡೆ ಹೋಗಿ ಎಲ್ಲೋ ನಿಂತ್ಕೊಂಡ್ಬಿಟ್ವಿ. ಅನೌನ್ಸ್ ಮಾಡಿದ್ರು, ಕೊನೆಗೆ ಬಂದಿಲ್ಲ. ಸೊ ಶೋ ಮುಗೀತು ಅಷ್ಟೇ. ಅದಾದಮೇಲೆ ನಾರ್ಮಲಿ ಇದೇ ಥರ ಇತ್ತು. ಮತ್ತು 3ನೇ ಶೋಗೆ ಬೈ ಆಕ್ಸಿಡೆಂಟಾಗಿ ಬಂದೆ ನಾನು. ಸೊ ಅದು ಹೆಂಗೆ ಬರಬೇಕಂತ ಗೊತ್ತಿರಲಿಲ್ಲ, ಬಂದೆ ಆಕ್ಸಿಡೆಂಟಾಗಿ. ಸೊ ಅದಾದಮೇಲೆ ಎಲ್ಲರೂ ಹೇಳಿದ್ರು ಚೆನ್ನಾಗಿ ವಾಕ್ ಮಾಡಿದ್ರಿ ಅದು ಇದು ಅಂತ. ಬಟ್ ನನ್ನ ಭಯ ಏನಿತ್ತು ಅಂತ ನನಗೆ ಗೊತ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಶೋಲಿ ಆಪ್ಷನ್ ಇರಲಿಲ್ಲ. ಸೊ ಒನ್ಸ್ ಫೇಸ್ ಆಚೆ ಬಂದಮೇಲೆ ವಾಕ್ ಮಾಡಲೇಬೇಕಾಗಿತ್ತು. ಸೊ ನೆಕ್ಸ್ಟ್ ಶೋ ಕಷ್ಟಪಟ್ಟು ವಾಕ್ ಮಾಡಿದೆ.
ಮಾಡಲ್ಸ್ ರೆಡಿ ಆಗೋದಕ್ಕಿಂತ ನಾನು ತುಂಬ ರೆಡಿ ಆದೆ. ಅಂದರೆ ಹಿಂಗೆ ವಾಕ್ ಮಾಡಬೇಕು, ಹಿಂಗೆ ನಿಂತ್ಕೊಬೇಕು, ಇಲ್ಲೇ ನಿಂತ್ಕೊಬೇಕು ಅನ್ನೋ ಅಷ್ಟು ಇದು ಇತ್ತು. ಅದಾದಮೇಲೆ ಹೋಗ್ತಾ ಹೋಗ್ತಾ ತುಂಬ ಪ್ರಾಕ್ಟೀಸ್ ಆಗಿಬಿಡ್ತು. ಈಗ ಅದು ಏನು ಅಷ್ಟು ದೊಡ್ಡದಾಗಿ ಏನು ಅನಿಸಲ್ಲ. ನಾರ್ಮಲಿ ಎಲ್ಲ ವಾಕ್ ಮಾಡೋ ಥರ ಮಾತಾಡೋ ಥರ ಹಿಂಗೆ ಬರುತ್ತೆ. ಮತ್ತು ಹುಡುಗಿಯರ ಹತ್ರ ಮಾತಾಡೋದು. ಸೊ ಫಸ್ಟ್ ಟೈಮ್ ಕಮ್ಯುನಿಕೇಷನ್ ಅಂತ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಇಲ್ಲೂ ಅಷ್ಟೇ, ಏನಾದರೂ ಹೇಳ್ಬೇಕಾದ್ರೂ ಕಮ್ಯುನಿಕೇಟ್ ಮಾಡಬೇಕಾದ್ರೂ ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ಹೇಳಿ ಅದನ್ನು. ಸೊ ಇಲ್ಲಿ ಸ್ವಲ್ಪ ಲೂಸ್ ಇದೆ, ಟೈಟ್ ಮಾಡೋಕ್ಕೆ ಹೇಳಿ, ಇಲ್ಲಿ ಮೇಲೆ ಹಾಕ್ಕೊಳಕ್ಕೆ ಹೇಳಿ, ಇದನ್ನು ಸ್ವಲ್ಪ ಇನ್ನೂ ಕೆಳಗಡೆ ಹೇಳ್ಕೊಳಕ್ಕೆ ಹೇಳಿ. ಸೊ ಆ ಥರ ಕಮ್ಯುನಿಕೇಷನ್ ಆ ಥರನೇ ಇತ್ತು. ಅದಾದಮೇಲೆ ಸ್ಲೋಲಿ ನನ್ನ ಬಿಹೇವಿಯರ್ ಎಲ್ಲ ನೋಡಿ ಎಲ್ಲರೂ ಅವರೇ ವಾಲಂಟಿಯರ್ ನನ್ನ ಹತ್ರ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಎಲ್ಲೂ ಯಾರನ್ನೂ ಒಂಥರ ನೆಗೆಟಿವ್ ಆಗಿ ನೋಡಲಿಲ್ಲ, ಏನೂ ಇಲ್ಲ. ನಮ್ಮ ಕೆಲಸ ಏನಿದೆ ಅದನ್ನು ಬಂದ್ವಿ ಮಾಡ್ತಾಯಿದ್ವಿ, ಹೋಗ್ತಾಯಿದ್ವಿ, ಅಷ್ಟೇ ಮುಗೀತು. ಸೊ ಅದಾದಮೇಲೆ ಅವರು ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಮ್ಯುನಿಕೇಷನ್ ಸೊ ಜಾಸ್ತಿ ಇದು ಆಯಿತು. ಸೊ ಆ ಟೈಮಲ್ಲಿ ಅದೇ ಥರ ಬಂದಾಗ ಒಂದು ಶೋ ಒಂದು ಮಾಡಿದ್ವಿ. ಆಗ ಫಸ್ಟ್ ಟೈಮ್ ತುಂಬ ಹೈಟ್ ಆಗಿರೋ ಮಾಡಲ್ಸ್ ಎಲ್ಲ ವಾಕ್ ಮಾಡಿದ್ರು. ಅದೊಂದು ಒಳ್ಳೆ ವಿಸಿಬಿಲಿಟಿ ಬಂತು. ಆ ಟೈಮ್ ಆದಮೇಲೆ ಸುಮಾರು ಜನ ಪೇಮೆಂಟ್ ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ತಪ್ಪೇನಿಲ್ಲ, ಅವರು ಕ್ವಾಲಿಟಿ ತಕ್ಕಂತೆ ಅವ್ರು ಮಾಡಿದ್ರು. ಸೊ ಅದು ಬಜೆಟ್ ಕಮ್ಮಿ ಇದ್ದಾಗ ಆವಾಗ ಎಂಟ್ರಿ ಆಗಿ ಬಂದಿದ್ದು ಸಂಹಿತ ಬಂದು ಸಪೋರ್ಟ್ ಮಾಡಿ ನಮಗೋಸ್ಕರ ಇದೆಲ್ಲ ಮಾಡಿ ಜೊತೆಲಿದ್ದು ಮಾಡಿದಾಗ ಅದು ಸ್ವಲ್ಪ ಇದಿತ್ತು. ಇನ್ಫ್ಯಾಕ್ಟ್ ಹೇಳೋಕೆ ಹೋದರೆ ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಪೇಮೆಂಟ್ ಕೊಡೋದಕ್ಕೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಸೊ ಆ ಥರ ಸಿಚುವೇಶನ್. ಬಟ್ ಆದರೂ ಅದನ್ನು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾಡ್ಕೊಂಡ್ಬಂದರು. ಸೊ ನೀವು ಹೇಳಿದಂಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದಾಗ, ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಂಹಿತ ಅವ್ರು ಬರೋಕ್ಕಿಂತ ಮೊದಲು ಈಗ ಬೇರೆ ಎಲ್ಲಾದ್ರೂ ನೀವು ಈವೆಂಟ್ ಮಾಡಕ್ ಹೋದಾಗ ವಿತ್ ಒಂದು ಗ್ರೂಪ್ ಆಫ್ ಮಾಡೆಲ್ಸ್ ನಿಮ್ದು ಕರ್ಕೊಂಡು ನೀವು ಹೋಗಿರ್ತೀರಾ, ಹಿಂಗೆ ಒಂದು ಶೋ ಮಾಡೋಣ ಅಂತ ಹೋಗಿರ್ತೀರಾ. ಇನ್ನೂ ನಿಮ್ದಷ್ಟು ರಿಕಗ್ನೈಸ್ ಆಗಿರಲ್ಲ ಅಥವಾ ಹೆಸರಿರ್ಲಿಲ್ಲ. ಆ ಟೈಮಲ್ಲಿ ನೀವು ಶೋ ಮಾಡುವಾಗ ಇವ್ರು ಏನ್ ಮಾಡ್ತಾರೆ, ಇವ್ರದ್ದೇನು ಕಾಸ್ಟ್ಯೂಮು, ಈ ತರದ ನೆಗೆಟಿವ್ ಅಪ್ರೋಚ್ ಆಗಲಿ ಅಥವಾ ಮಾತು ಕೇಳಿದ್ದು ನಿಮ್ಗೆ ಎಲ್ಲರೂ ಅವಮಾನ ಆಗಿದ್ದು ಶೋಗಳಲ್ಲಿ? ಸುಮಾರು ಎಲ್ಲ ಶೋಸಲ್ಲೂ ಹಂಗೆ ಆಗಿದೆ. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಹೋಗುವಾಗ ನಮ್ಮ ಪ್ರೆಸೆಂಟೇಷನ್ ಹೆಂಗಿರಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಒಂದು ಟ್ರಾಲಿ ಬ್ಯಾಗಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಎತ್ತಾಕೊಂಡು ಹೋಗ್ತಾಯಿದ್ವಿ. ಗ್ರೀನ್ ರೂಮು ಅಲ್ಲೇ ಇಡ್ತಾಯಿದ್ವಿ. ಆ ಬ್ಯಾಗಲ್ಲಿ ಮಾಡಲ್ಸ್ ಬಂದಾಗ ಅಲ್ಲಿಂದ ಕಾಸ್ಟ್ಯೂಮ್ ತೆಗೆದು ಕೊಡ್ತಾಯಿದ್ವಿ. ಸೊ ಅವ್ರು ನೋಡಿದಾಗ ಇದ್ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ ಹುಡುಗರು ಬಂದಿದ್ದಾರೆ, ಸೊ ಇವ್ರ ಬಟ್ಟೆ ಯಾವ ಥರ ಇರುತ್ತೆ ಏನು, ಎಷ್ಟೋ ಮಾಡಲ್ಸ್ ರಿಜೆಕ್ಟ್ ಮಾಡಿದ್ದಾರೆ, ಇಲ್ಲ ಇಂಥವ್ರಿಗೆ ನಾವು ವಾಕ್ ಮಾಡಲ್ಲ ಅಂತ. ಬಟ್ ಇವತ್ತು ಅವರೆಲ್ಲರೂ ನನ್ನ ಜೊತೆ ವಾಕ್ ಮಾಡಬೇಕು ಅಂತ ಇವತ್ತು ಕೇಳಿ ವಾಕ್ ಮಾಡ್ತಾರೆ. ಸೊ ಆ ಥರ ಇದಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಆ ಥರ ಆಗಿದೆ. ಇನ್ಫ್ಯಾಕ್ಟ್ ಹೇಳಿದ್ರೆ ಸಂಹಿತಾನು ನಾನೊಂದು ಸರಿ ಕೇಳಿದಾಗ ಅವರು ಅದು ಹೇಳಿದ್ರು, ಯಾವುದೋ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ. ಯಾಕಂದರೆ ನಿಮ್ಮ ಪ್ರೆಸೆಂಟೇಷನ್ ಹಂಗೆ ಇತ್ತು. ಒಂದು ಟ್ರಾಲಿ ಬ್ಯಾಗಲ್ಲಿ ತೊಗೊಂಬಂದು ಕಾಸ್ಟ್ಯೂಮು ಕೊಟ್ರಿ, ಎಲ್ಲೋ ಒಂದು ರ್ಯಾಕಲ್ಲಿ ನೀಟಾಗಿ ಹ್ಯಾಂಗ್ ಮಾಡಿರಲಿಲ್ಲ, ಸ್ಟೀಮ್ ಮಾಡಿರಲಿಲ್ಲ, ಈ ಪ್ರಾಸೆಸ್ ಎಲ್ಲ ಏನೂ ಗೊತ್ತಿರಲಿಲ್ಲ ನಿಮಗೆ ಅಂತ. ಸೊ ಆರ್ಗನೈಸರ್ಸು ಅಷ್ಟೇ, ಇದೆಲ್ಲ ಕಾಸ್ಟಿಂಗ್ ಕಮ್ಮಿ ಆಗುತ್ತೆ ಅಂತ ಅವರು ನಮ್ಗೆ ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಸೊ ಇದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇದ್ದಾಗ ಸೊ ಆ ಥರ ಕಮೆಂಟ್ಸ್ ಬಂತು. ಮತ್ತು ಕಾಸ್ಟ್ಯೂಮ್ಸ್ ಒಂದು ಮಾಡ್ಲಿಗೆ ಇನ್ನೊಂದು ಮಾಡ್ಲಿಗೆ ಕಾಸ್ಟ್ಯೂಮ್ ಕೊಟ್ಟಾಗ ಸೊ ಒಬ್ರಿಗೆ ಚೆನ್ನಾಗಿರುತ್ತೆ, ಒಬ್ರಿಗೆ ಚೆನ್ನಾಗಿರಲ್ಲ. ಅಂದರೆ ಅವ್ರವ್ರ ಒಪಿನಿಯನಲ್ಲಿ. ನಮ್ಮ ಪ್ರಕಾರ ಎಲ್ಲ ಕಾಸ್ಟ್ಯೂಮು ಚೆನ್ನಾಗಿರುತ್ತೆ. ಒಬ್ರಿಗೆ ರೆಡ್ ಕಲರ್ ಇಷ್ಟ ಆಗಿರುತ್ತೆ, ಒಬ್ರಿಗೆ ಬ್ಲೂ ಕಲರ್, ಒಬ್ರಿಗೆ ಈ ಡ್ರೆಸ್ ಬೇಕು, ಒಬ್ರಿಗೆ ಅದು ಬೇಕು. ಚಾಯ್ಸಸ್ ನಾನು ಯೂಶ್ವಲಿ ಚಾಯ್ಸಸ್ ಕೊಡಲ್ಲ ಮಾಡಲ್ಸ್ಗೆ. ಯಾಕಂದರೆ ಇದು ಬಂದು ನನ್ನ ಒಂದು ಕ್ರಿಯೇಟಿವಿಟಿ. ನಾನು ಈ ಮಾಡಲ್ ಮೇಲೆ ಶೋಕೇಸ್ ಮಾಡಬೇಕಂದ್ರೆ ಶೋಕೇಸ್ ಮಾಡ್ತಾರೆ ಅಷ್ಟೇ. ನಾನೇನು ಯಾರಿಗೂ ಪರ್ಸ್ನಲಾಗಿ ಏನೂ ಡಿಸೈನ್ ಮಾಡ್ತಾಯಿಲ್ಲ. ಅವ್ರ ಕೆಲಸ ಒಂದು ಮಾಡ್ಲಾಗಿ ಶೋಕೇಸ್ ಮಾಡಿಬಿಟ್ಟು ಹೋಗ್ಬೇಕು. ಒಂದು ಮ್ಯಾನಿಕ್ಯೂನ್, ಒಂದು ಗೊಂಬೆ, ಒಂದು ಹ್ಯಾಂಗರ್ ಹೆಂಗಿದೆಯೋ ಅದೇ ಥರನೇ. ಈಗ ಹ್ಯಾಂಗರ್ಗೆ ನೀವು ಒಂದು ಬ್ಲೇಸರ್ ಹಾಕಿದ್ರೂ ಹಾಕೊಳುತ್ತೆ, ಒಂದು ಲಾಂಗ್ ಡ್ರೆಸ್ ಹಾಕಿದ್ರೂ ಹಾಕೊಳುತ್ತೆ. ಸೊ ಒಂದು ಮಾಡಲ್ ಅನ್ನೋರು ಹಂಗೆ ಇರಬೇಕು. ಸೊ ಯಾವ್ದು ಕೊಡ್ತೀವಿ ಅದನ್ನು ಶೋಕೇಸ್ ಮಾಡಬೇಕು. ಬಟ್ ಇಲ್ಲಿ ಇವ್ರಿಗೆ ಸುಮಾರು ಆಪ್ಷನ್ಸ್ ಇರುತ್ತೆ, ಇದೇ ಬೇಕು, ಇದೇ ಇರಬಾರ್ದು. ಸೊ ಅಂಥವ್ರಿಗೆ ಅದು ಕೊಡದೇ ಇದ್ದಾಗ ಅವ್ರು ನೆಗೆಟಿವ್ ಮಾತಾಡ್ತಾರೆ ನಮ್ಮ ಬಗ್ಗೆ. ಇವರು ಒಳ್ಳೆ ಡಿಸೈನರ್ ಇಲ್ಲ, ಇವ್ರ ಹತ್ರ ಕಾಸ್ಟ್ಯೂಮ್ ಸರಿ ಇಲ್ಲ, ಇವ್ರ ಹತ್ರ ಡಿಸೈನ್ ಸರಿ ಇಲ್ಲ ಅಂತ. ಈ ಥರ ಸುಮಾರು ನೆಗೆಟಿವ್ಗಳು ಬಂತು. ಅದೆಲ್ಲ ಆಗಿ ನಮಗೂ ಒಂದು ಹೆಸರೆಲ್ಲ ಬಂದು ಇದೆಲ್ಲ ಆದಮೇಲೆ ಅದೆಲ್ಲ ಒಂಚೂರು ಕಮ್ಮಿ ಆಗಿಬಿಡ್ತು. ಆ ಥರ. ನಿಮ್ಮ ಪ್ರಕಾರ ಫ್ಯಾಷನ್ ಅಂದರೆ ಫ್ಯಾಷನ್ ಅಂದರೆ ತುಂಬ ಸಿಂಪಲ್. ಎನಿಥಿಂಗ್ ದಟ್ ಫಿಟ್ಸ್ ಆನ್ ಯುವರ್ ಸ್ಕಿನ್. ಅಂದರೆ ನಿಮ್ಮ ಒಂದು ಇದಕ್ಕೆ ಯಾವ್ದು ಕಂಫರ್ಟಬಲ್ ಆಗಿ ಫಿಟ್ ಆಗುತ್ತೋ, ನೀವು ಯಾವುದ್ರಲ್ಲಿ ಕಂಫರ್ಟಬಲ್ ಆಗಿದ್ದೀರೋ ಅದೇ ಫ್ಯಾಷನ್. ಸೊ ಫ್ಯಾಷನ್ ಅಂದರೆ ಅರ್ಧೋಗಿರೋ ಬಟ್ಟೆ ಹಾಕ್ಕೊಬೇಕು, ತುಂಬ ಫ್ಲೋರಸೆಂಟ್ ಕಲರ್ ಹಾಕ್ಕೊಬೇಕು, ತುಂಬ ಲೂಸ್ ಆಗಿ ಟೈಟಾಗಿ, ಇದೆಲ್ಲ ಏನಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿ ಹಾಕ್ಕೊತೀರಾ, ನೀವು ಯಾವುದ್ರಲ್ಲಿ ಕಂಫರ್ಟಬಲ್ ಆಗಿದ್ದೀರೋ ಅದೇ ಫ್ಯಾಷನ್. ಫ್ಯಾಷನ್ ಡಿಸೈನರ್ಗೆ ಇರಬೇಕಾದ ಮೇನ್ ಕ್ವಾಲಿಟಿ? ಫಸ್ಟು ಕ್ರಿಯೇಟಿವಿಟಿ, ಎರಡನೇದು ಎಥಿಕ್ಸ್, ಪ್ರೊಫೆಷ್ನಲ್ ಎಥಿಕ್ಸ್. ಕ್ರಿಯೇಟಿವಿಟಿ ಖಂಡಿತ ಇರಲೇಬೇಕು, ಪ್ರೊಫೆಷ್ನಲ್ ಎಥಿಕ್ಸ್ ಇರಲೇಬೇಕು, ಅಷ್ಟೇ ಎರಡು. ಸೊ ನವೀನ್ ಕುಮಾರ್ ಅವರಿಗೆ ಅವರೇ ಹೇಳ್ದಂಗೆ ಅಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು, ಫಂಡಿಂಗ್ ಇರಲಿಲ್ಲ. ಸೊ ಆ ಟೈಮಲ್ಲಿ ನವೀನ್ ಕುಮಾರ್ ಅವರಿಗೆ ಸಿಕ್ಕ ಮೊದಲ ರೆಮ್ಯುನರೇಷನ್ ಎಷ್ಟು? ರೆಮ್ಯುನರೇಷನ್ ಸ್ಟಾರ್ಟಿಂಗಲ್ಲಿ ಅಂದಾಗ, ಸ್ಟಾರ್ಟಿಂಗ್ ಅನ್ನೋದಕ್ಕಿಂತ ಒಂದು 3-4 ಇಯರ್ಸ್ವರೆಗೂ ಝೀರೋ ರೆಮ್ಯುನರೇಷನ್. ಎಲ್ಲ ಕಡೆಯೂ ಫ್ರೀಯಾಗೇ ಮಾಡಿದ್ದು.
ಯಾಕಂದರೆ ವಿಸಿಬಿಲಿಟಿ ಬೇಕು. ಸೊ ಇಲ್ಲಿ ದೊಡ್ಡ ಚಾಲೆಂಜ್ ಏನಿತ್ತು ಅಂದರೆ ಒಂದು 4 ವರ್ಷವರೆಗೂ ಅದರಿಂದ ಏನು ಆಗ್ತಾಯಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಎಲ್ಲರೂ ಫ್ರೀಯಾಗಿ ಶೋಕೇಸ್ ಮಾಡಿ ಅಂತ ಹೇಳ್ತಾರೆ, ಓದ್ವಿ, ಫ್ರೀಯಾಗಿ ಮಾಡಿದ್ವಿ, ಬರ್ತಾಯಿದ್ವಿ, ಇನ್ಕಮ್ಮೇ ಇರಲಿಲ್ಲ. ಅದೇ ಮನೆಯಲ್ಲೂ ಇದ್ದಿದ್ದು ಪ್ರಾಬ್ಲಮ್ ಅದೇ. ಸೊ ಇನ್ಕಮ್ಮೇ ಇಲ್ಲದೆ ಇದ್ದಾಗ ಅಲ್ಲೋಗಿ ಏನಕ್ಕೆ ಮಾಡಬೇಕು, ಇದೇ ಕ್ವಶನ್. ಸೊ ಇಲ್ಲಿ ವಿಸಿಬಿಲಿಟಿ ಇದೆ, ಅದು ಇದೆ ಅಂತ ಹೇಳಿದಾಗ ಅವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ನಾಲೆಜೇ ಇಲ್ಲ, ಇದೇನಿದೆ ಏನು ಅಂತ. ಸೊ ಅವ್ರಿಗೆ ಹೇಳಿ ಅರ್ಥ ಮಾಡಿಸೋ ಅಷ್ಟು ಕೇಪಬಿಲಿಟಿನೂ ನಮ್ಮ ಹತ್ರ ಇರಲಿಲ್ಲ. ಸೊ ಅದರಿಂದ ಏನು ಮಾಡಿದ್ವಿ, ಹಿಂಗೆ ಮಾಡ್ತಾಯಿದ್ವಿ. ಒಂದು ಸ್ಟೇಜ್ ಬಂದ ಮೇಲೇ ಗೊತ್ತಾಯಿತು, ನಾವು ಯಾವುದು ನಾವು ಮಾಡಿದ್ದು ಫ್ರೀನೇ, ಬಟ್ ಎಲ್ಲೂ ಈವೆಂಟು ಫ್ರೀಯಾಗಿ ನಡೆದಿಲ್ಲ. ನಮ್ಮನ್ನು ಇಟ್ಕೊಂಡು ಹಿಂದೆ ಯಾರೋ ದುಡ್ಡು ಈಸ್ಕೊಂಡಿದ್ರು, ಯಾವುದೋ ಒಂದು ಕೋಆರ್ಡಿನೇಟ್ರು, ಒಂದು ಆರ್ಗನೈಸರ್, ಯಾರೋ ಒಬ್ಬರು ದುಡ್ಡು ಈಸ್ಕೊತಾ ಇದ್ರು. ಇಂಥವ್ರು ಮಾಡ್ತಾರೆ, ಈಗ ಮಾಡೆಲ್ಸ್ಗೆ ಎಷ್ಟು ಪೇಮೆಂಟು, ಡಿಸೈನರ್ಗೆ ಎಷ್ಟು ಅಂತ ಎಲ್ಲ ಕ್ಯಾಟಗರಿಯಲ್ಲಿ ತೊಗೊಂಡ್ರು. ಬಟ್ ಅದು ನಮ್ಮವರೆಗೂ ಬಂದು ಸೇರಿರಲಿಲ್ಲ. ಸೊ ಇದೆಲ್ಲ ನಮ್ಗೆ ಗೊತ್ತಾಗಿದ್ದೇ ನಾವು ಒಂದು 4 years ಆದಮೇಲೆ ಗೊತ್ತಾಗಿದ್ದು. ಬಟ್ ಅದಾದಮೇಲೆ ಯಾವಾಗ ಪೇಮೆಂಟ್ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು, ಆವಾಗ ಶೋಸ್ ಡ್ರಾಪ್ ಆಯಿತು. ಸೊ ಬೇರೆ ಯಾರೋ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ಫ್ರೀಯಾಗಿ ಬಂದು ಮಾಡ್ತಾರೆ. ಸೊ ನಿಮ್ಮ ಹತ್ರ ಏನು ದುಡ್ಡು ಕೊಟ್ಟು ಮಾಡಬೇಕು ಈ ಥರ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಆ ವೇರಿಯೇಷನ್ಸ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಸ್ಟ್ರಾಟಜಿ ಯೂಸ್ ಮಾಡಿ ಇವಾಗ ವಿತ್ ಪೇಮೆಂಟ್, ವಿತ್ ಪಬ್ಲಿಸಿಟಿ, ಇದೆಲ್ಲ ಏನೇನು ಬೇಕೋ ಅದನ್ನು ನೋಡಿ ಆ ಥರ ಮಾಡ್ತಾಯಿದ್ದೀವಿ ಈಗ. ಸೊ ನಿಮ್ಗೆ ಸ್ಟಾರ್ಟಿಂಗ್ 4 ವರ್ಷ ಇನ್ಕಮ್ ಇಲ್ಲದೆ ಇದ್ರು ಕೂಡ ಪರ್ಸನಲ್ ಲಾಸ್ ಅಂತೂ ಇದಾಗೆ ಆಗಿರುತ್ತೆ. ಯಾಕಂದ್ರೆ ಮಾಡೆಲ್ಸ್ ನೀವ್ ಹಂಗೆ ಹೇಳಕ್ಕಾಗಲ್ಲ, ಅವ್ರು ಕೊಟ್ಟಿಲ್ಲ, ಸೊ ನಾನ್ ಫ್ರೀ ಆಗಿ ಮಾಡ್ತಾ ಇದೀನಿ, ನೀವು ಮಾಡಿ ಅಂತ ಹೇಳಕ್ ಆಗಿರಲ್ಲ, ಸಾಧ್ಯ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಮಾಡೆಲ್ಸ್ ಗಳಿಗಂತೂ ನೀವು ಕೊಟ್ಟಿರ್ತೀರಾ ಅಲ್ವಾ? ಸೊ ಅದ್ರ ಬಗ್ಗೆ ಮಾಡೆಲ್ಸ್ ಗಳಿಗೆ ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತಿದ್ರು, ಅಥವಾ ಅವ್ರಿಗೆ ಎಷ್ಟು ಕೊಡ್ತಾ ಇದ್ರಿ? ನಾನು ಫಸ್ಟು ಒಂದು ಶೋ ಮಾಡಿದಾಗ 2015 ಇಲ್ಲಿ MG ರೋಡಲ್ಲಿ ಒಂದು ಸಿಟಿ ಬಾರಲ್ಲಿ ಒಂದು ಶೋ ಮಾಡಿದ್ವಿ. ನಾನು ಹೇಳ್ದಂಗೆ ಒಂದು ಟಾಲ್ ಮಾಡೆಲ್ಸು. ಸೊ ಒಂದು 8 ಜನ ಮಾಡೆಲ್ಸ್ ಬೇಕು. ಸೊ ಈ ಮಾಡೆಲ್ಸ್ನ ಯಾರು ಅಂತ ಕಾಂಟ್ಯಾಕ್ಟ್ಸ್, ನೀವು ಹೇಳ್ದಂಗೆ ಕಾಂಟ್ಯಾಕ್ಟ್ಸ್ ಹೆಂಗೆ ಸಿಗುತ್ತೆ? ನನಗೆ ಅವಾಗ ಇಂಡಸ್ಟ್ರಿ ನಾಲೆಜ್ ಇಲ್ಲ, ಕಾಂಟ್ಯಾಕ್ಟ್ಸ್ ಎಲ್ಲ ಯಾರೂ ಇರಲಿಲ್ಲ. ನನಗೆ ಗೊತ್ತಿದ್ದು ಒಂದೇ ಒಂದು ಮಾಡೆಲ್. ಸೊ ಆ ಮಾಡೆಲ್ ಹತ್ರ ಈ ಥರ ಮಾಡೆಲ್ಸ್ ಬೇಕು, ಮಿನಿಮಮ್ 5-6 ಆ್ಯಂಡ್ ಅಬೋವ್ ಇರಬೇಕು ಅಂತ ಹೇಳಿದಾಗ, ಸರಿ ನಾನು ಅರೇಂಜ್ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡಿ ಹೇಳಿದ್ರು. ಪರ್ ಮಾಡೆಲ್ ಇಷ್ಟು ಅಂತ ಹೇಳಿ ಪೇಮೆಂಟ್ ಅವಾಗ ಹೇಳಿದ್ರು. ಸರಿ ಓಕೆ, ಇನ್ನೇನು ಮಾಡೋದು, ನಮ್ಮ ಶೋ ಕ್ವಾಲಿಟಿಯಾಗಿರಬೇಕಾದ್ರೆ, ನಮ್ಮ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಸರಿ ಇನ್ವೆಸ್ಟ್ ಮಾಡೋಣ. ಸೊ ಇನ್ವೆಸ್ಟ್ ಹೆಂಗೆ ಮಾಡ್ತೀರಾ, ದುಡ್ಡಿಲ್ಲ, ಮನೇಲಿ ಕೇಳಿದ್ರೆ ಕೊಡೋಲ್ಲ, ಏನು ಮಾಡೋದು? ಸರಿ ಕಾಲೇಜ್ ಟೈಮಲ್ಲಿ ಅಲ್ಲಿ ಓದುವಾಗ ಸ್ವಲ್ಪ ದುಡ್ಡೆಲ್ಲ ಸೇರಿಸಿಟ್ಟು ಒಂದು ರಿಂಗ್ ಇತ್ತು, ಅದನ್ನು ತೊಗೊಂಡಿದ್ದಾಗ ಅದನ್ನು ಒಂದು ಸರಿ ಅಡ ಇಟ್ಟರು, ಅದು ಸಾಕಾಗಿರಲಿಲ್ಲ, ಸೇಲೇ ಮಾಡಿಬಿಟ್ಟು ಅನಿಸುತ್ತೆ. ಸೇಲ್ ಮಾಡಿ ಅದರಲ್ಲಿ ಬಂದಿದ್ದ ದುಡ್ಡನ್ನ ಇಲ್ಲಿ ಮಾಡೆಲ್ಸ್ ಪೇಮೆಂಟ್ ಅಂತ ಫಸ್ಟ್ ಟೈಮ್ ಏನು ಮಾತಾಡಿದ್ವೋ ಅದನ್ನು ಹೇಳಿದ್ವಿ. ಒಂದು ಅಮೌಂಟ್ ಇತ್ತು, ಅದನ್ನು ಸೆಟ್ಲ್ ಮಾಡಿದ್ವಿ. ಬಟ್ ಕೊನೆಗೆ ಅದು ನೋಡಿದ್ರೆ ಅದು ಮಾಡೆಲ್ಸ್ ಕೈಗೆ ಹೋಗಿ ಸೇರಿದಾಗ ಅದರಲ್ಲಿ ಸ್ವಲ್ಪನೇ ಹೋಗಿ ಸೇರ್ತದೆ, ಇನ್ನೊಬ್ಬರು ಇನ್ನೊಂದು ಸ್ವಲ್ಪ ತೊಗೊಂಡಿದ್ದಾರೆ. ಸೊ ಅವ್ರ ಹತ್ರನೂ ತೊಗೊಂಡ್ರು, ಮತ್ತು ನಮ್ಮ ಹತ್ರ ಬಂದು ನಾನು ಇಷ್ಟೆಲ್ಲ ಕೋರ್ಡಿನೇಟ್ ಮಾಡಿ ಹೆಲ್ಪ್ ಮಾಡಿ ಕೊಟ್ಟೆ, ನನಗೂ ಒಂದು 5,000 ಕೊಡಿ ಅಂತ, ಅದಕ್ಕೂ ಸ್ವಲ್ಪ ಸರಿ ಹೋಗಲಿ ಅಂತ ಕೊಟ್ಟು ಎಲ್ಲ ಸರಿ, ಹೆಂಗೋ ಶೋ ಚೆನ್ನಾಗಿ ಬಂದರೆ ಓಕೆ ಅಂತ. ಇದೆಲ್ಲ ಆಗಿ ನೋಡಿದ್ರೆ ಆರ್ಗನೈಸರ್ಸ್ ಫೋಟೋನೇ ಕೊಟ್ಟಿಲ್ಲ, ಫೋಟೋ ವೀಡಿಯೋಸ್. ಯಾಕಂದರೆ ಶೋ ಎಲ್ಲ ಮಾಡಿದ್ವಿ, ಅದು ನೋಡಿದವರು ಬರೀ ಒಂದು ಸಣ್ಣ ಆಡಿಯನ್ಸ್ ಅಷ್ಟೇ. ಬಟ್ ಇದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಪಬ್ಲಿಸಿಟಿ ಮಾಡಿದ್ರೆ ತಾನು ನಮಗೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಬರೋದು. ಸೊ ಅವರು ಫೋಟೋ ವೀಡಿಯೋಸ್ ಯಾವುದು ಕೊಡಲಿಲ್ಲ. ಸೊ ಅದಾದಮೇಲೆ ಓಕೆ, ಫೋಟೋ ವೀಡಿಯೋಸ್ಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ ನೆಕ್ಸ್ಟ್ ಹೋಗೋ ಶೋಸ್ಗೆಲ್ಲ ನಾವೇ ಫೋಟೋಗ್ರಾಫರ್, ವೀಡಿಯೋಗ್ರಾಫರ್ನ ಹೈರ್ ಮಾಡಿ ಕರ್ಕೊಂಡು ಹೋಗಿ, ಸೊ ಅದನ್ನು ನಮ್ಗೆ ಯಾವ ಥರ ಬೇಕೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ರಿಟೇಲ್ ಮಾರ್ಕೆಟಿಂಗಲ್ಲಿ ನಮ್ಮ ಪಬ್ಲಿಸಿಟಿನ ಇಷ್ಟು ದೊಡ್ಡದಾಗಿ ಮಾಡೋದಕ್ಕೆ ರೀಸನು ನಾವೇ ಇನ್ವೆಸ್ಟ್ ಮಾಡಿ ಫೋಟೋಗ್ರಾಫರ್ಸ್, ವೀಡಿಯೋಗ್ರಾಫರ್ ಕರ್ಕೊಂಡೋಗಿ ಮಾಡಿದ್ದಕ್ಕೆ ಇದೊಂದು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ವಿ ನಾವು. ಸೊ ಅದೇ ಸ್ಟಾರ್ಟಿಂಗ್ ಅಲ್ಲಿ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವಾಗ ನಿಮ್ಗೆ ಅದು ಭಾರ ಆಗಿಲ್ವಾ? 100% ಆಗಿಲ್ವಾ? ಯಾಕಂದ್ರೆ ಮನೇಲಿ ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದ್ರಿ. ಸೊ ಇಲ್ಲಿಂದ ಪ್ರತಿ ಸಲ ಈಗ ಫ್ಯಾಷನ್ ಇವೆಂಟ್ ಮಾಡುವಾಗ ಫಂಡಿಂಗ್ ಬೇಕಾಗುತ್ತೆ, ಅಲ್ಲಿ ಆರ್ಗನೈಸರ್ಸ್ ನಿಮ್ಗೆ ಕೊಡಲ್ಲ, ಬೇರೆ ಯಾರು ದುಡ್ಡು ನೋಡ್ಕೊಂಡು ಹೋಗ್ತಾರೆ. ಸೊ ಅದು ನಿಮ್ಗೆ ಬರ್ಡನ್ ಆಗಲಿಲ್ಲ ಆ ಟೈಮಲ್ಲಿ? 100% ಬರ್ಡನ್ ಆಗ್ತಾ ಇತ್ತು. ಅಂದರೆ ಬೇರೆ ಕಡೆ ಬೇರೆ ಕೆಲಸ ಮಾಡಿ ಅಲ್ಲಿ ಬಂದಿದ್ದ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಹೆಸರಿಗಂತ, ವಿಸಿಬಿಲಿಟಿಗಂತ ಮಾಡಿದ್ವಿ. ಮಾಡಿ ಅದಾದಮೇಲೆ ಇವತ್ತು ಅದನ್ನು ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯೂಶಲಿ ಎಲ್ಲರೂ ಹೇಳೋದೇನೆಂದರೆ ಡಿಸೈನರ್ಸ್ ಅಂದರೆ ಅವರೇ ಇನ್ವೆಸ್ಟ್ ಮಾಡಿ ಅವರೇ ದುಡ್ಡು ಕೊಟ್ಟು ಶೋಕೇಸ್ ಮಾಡಬೇಕು, ಇಲ್ಲಿರೋದು ಹಂಗೇ. ಬಟ್ ನನ್ನ ಕ್ವಶನ್ ಏನಂದರೆ, ಈಗ ಒಂದು ಆರ್ಗನೈಸರ್ ಅನ್ನೋರು ಏನು ಮಾಡ್ತಾರೆ, ಎಲ್ಲರೂ ಕೋಆರ್ಡಿನೇಟ್ ಮಾಡಿ ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತಾರೆ. ಯಾರು? ಕೊರಿಯೋಗ್ರಾಫರ್, ಡಿಸೈನರ್ಸು, ಮೇಕಪ್ ಆರ್ಟಿಸ್ಟು, ಮಾಡೆಲ್ಸು, ಇವನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರು ಯಾವುದನ್ನು ಇನ್ವೆಸ್ಟ್ ಮಾಡಲ್ಲ. ಸೊ ಅದೇ ಥರ ಒಂದು ಕೊರಿಯೋಗ್ರಾಫರ್ ಏನು ಮಾಡ್ತಾರೆ, ಅವ್ರ ಹತ್ರ ಒಂದು ಸ್ಕಿಲ್ ಇರುತ್ತೆ, ಕೊರಿಯೋಗ್ರಫಿ ಈ ಥರ ಮಾಡ್ತೀನಿ ಅಂತ, ಈ ಪ್ಯಾಟ್ರನ್ ಇರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಬರೀ ಸ್ಕಿಲ್ಲನ್ನು ಇನ್ವೆಸ್ಟ್ ಮಾಡ್ತಾರೆ. ಒಂದು ಮಾಡೆಲು ಅಷ್ಟೇ, ಅವರ ಫಿಸಿಕಲ್ ಸ್ಕಿಲ್ ಮತ್ತು ಅವರ ಪ್ರೊಫೆಷ್ನಲ್ ಸ್ಕಿಲ್ ಎರಡನ್ನೂ ಇನ್ವೆಸ್ಟ್ ಮಾಡಿ ರ್ಯಾಂಪ್ ಮೇಲೆ ಶೋಕೇಸ್ ಮಾಡ್ತಾರೆ. ಬಟ್ ಒಂದು ಡಿಸೈನರ್ ಅನ್ನೋರು ಬರೀ ಸ್ಕಿಲ್ ಮಾತ್ರ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಪ್ರಾಡಕ್ಟ್ನ ಇನ್ವೆಸ್ಟ್ ಮಾಡಬೇಕು. ಸೊ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ದುಡ್ಡು ಬೇಕು. ಸೊ ಇಲ್ಲಿ ನಾವು ಸ್ಕಿಲ್ಲು ಪ್ಲಸ್ ಪ್ರಾಡಕ್ಟ್ ಎರಡೂ ಇನ್ವೆಸ್ಟ್ ಮಾಡಬೇಕು. ಬಟ್ ನಮ್ಮ ರಿಟರ್ನ್ಸ್ ಅನ್ನೋದು 0. ಬಟ್ ಒಂದು ಮಾಡೆಲ್ಸ್ ಅಂದಾಗ ಅವ್ರು ಫ್ರೀಯಾಗಿ ವಾಕ್ ಮಾಡಲ್ಲ, ಅವ್ರಿಗೆ ಪೇಮೆಂಟ್ ಕೊಡಲೇಬೇಕು. ಬಟ್ ಇಲ್ಲಿ ನಾವು ಸ್ಕಿಲ್ ಅಲ್ದಿರ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡ್ತೀವಿ. ಸೊ ಅವ್ರಿಗೆ ನಮಗೆ ಯಾವ ಇನ್ಕಮ್ಮು ಇಲ್ಲ ಇದರಲ್ಲಿ.
ಇದೇ ಪ್ರಾಬ್ಲಮ್ ಮೇಕಪ್ ಆರ್ಟಿಸ್ಟ್ಗೂ. ಅವರು ಬರೀ ಸ್ಕಿಲ್ ಮಾತ್ರ ಅಲ್ಲ, ಅವರು ಪ್ರಾಡಕ್ಟ್ನ ಇನ್ವೆಸ್ಟ್ ಮಾಡಲೇಬೇಕು. ಬಟ್ ಅವ್ರಿಗೂ ಸುಮಾರು ಜನ ಅಕಾಡೆಮಿಕ್ ಅದು ಇದು ಅಂದರೆ ಫ್ರೀಯಾಗಿ ಕರೆದು ಮಾಡಿಸ್ತಾರೆ. ಕೆಲವು ಕಡೆ ಪೇಮೆಂಟ್ ಇದ್ದೇ ಇರುತ್ತೆ. ಸೊ ಅದು ನೀವು ಎಷ್ಟು ರೆಕಗ್ನೈಸ್ ಆಗ್ತಿರೋ ಅದ್ರ ಮೇಲೆ ಹೋಗುತ್ತೆ. ಬಟ್ ಎಲ್ಲ ಕಡೆ ಹಿಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ಕಡೆ ಹಿಂಗಿದೆ. ಸೊ ಆರಂಭದಲ್ಲಿ ನಿಮ್ಮ ಪ್ರೊಫೆಷನ್ ವಿರೋಧ ಮಾಡಿದವರು ನಿಮ್ಮ ಮನೆಯಲ್ಲಿ, ಸೊ ಈಗ ನಿಮ್ ತಂದೆ ಇಲ್ಲ, ಸೊ ಈಗ ನಿಮ್ಮ ತಾಯಿಯವರಲ್ಲೇ ಆಗ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯವರಾಗ್ಲಿ ನಿಮ್ಮ ಈ ಪ್ರೊಫೆಷನ್ ಒಪ್ಕೊಂಡಿದ್ದಾರೆ? ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಈಗ 5 ವರ್ಷ ಆಯಿತು, ಇಷ್ಟೆಲ್ಲ ಹೇಳಿದ್ವಿ, ಕೇಳಲಿಲ್ಲ. ಸರಿ, ಓಕೆ, ಅವ್ರ ಪ್ರಕಾರ ಏನು, ಓಕೆ ಎಲ್ಲೋ ಟಿ ವಿಯಲ್ಲಿ ಬರ್ತಾರೆ, ಪೇಪರಲ್ಲಿ ಬರ್ತಾರೆ, ಇದು ನೋಡ್ತೀವಿ, ಶೋಸ್ ಇದೆ, ಇದಿದೆ, ಓಕೆ. ನಾವು ಎಷ್ಟೋ ಕೇಳಿದ್ವಿ, ಎಷ್ಟೋ ಪುಷ್ ಮಾಡಿದ್ವಿ, ಒಪ್ಕೊಂಡಿಲ್ಲ, ಆಗಲಿಲ್ಲ. ಸರಿ, ಈಗ ಏನೋ ಇನ್ಕಮ್ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅವ್ರು ಸೈಲೆಂಟ್ ಆಗಿದ್ದಾರೆ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ನನಗೆ ತಿಳಿದಂಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂದರೆ ಒಂದು 20-30% ಇಲ್ಲ ಅಂತಲೇ ಹೇಳಬೇಕು ಅವ್ರಿಗೆ. ಇವತ್ತು ಅವರು ಅನ್ಹ್ಯಾಪಿ ಆಗಿ 100 ನನಗೆ ತಿಳಿದಂಗೆ ಒಂದು 70% ಅನ್ಹ್ಯಾಪಿನೇ ಅವರು. ಹ್ಯಾಪಿಯಾಗಿರೋದಂತೂ ನನಗಂತೂ ಆ ಥರ ಯಾವ ಫೀಲು ನನಗೆ ಅನಿಸಿಲ್ಲ. ಓಕೆ. ಸೊ ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡ ಉತ್ಸಾಹಿ ಯುವಕ ಮತ್ತು ಯುವತಿಯರಿಗೆ, ಫ್ಯಾಷನ್ ಡಿಸೈನರ್ಸ್ಗಳಿಗೆ, ಮಾಡೆಲ್ಸ್ಗಳಿಗೆ ನಿಮ್ಮ ಒಂದು ಚಿಕ್ಕ ಸಲಹೆ ಅಥವಾ ಕಿವಿ ಮಾತು? ಫಸ್ಟು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು, ಆ ಐಡಿಯಾನ ಕರೆಕ್ಟಾಗಿ ನೀವು ಫ್ರೇಮ್ ಮಾಡ್ಕೊಳ್ಳಿ. ಫ್ರೇಮ್ ಮಾಡಿಕೊಂಡು ಯಾವ ಫೀಲ್ಡ್ ಚೂಸ್ ಮಾಡ್ತೀರಾ, ಇದ್ರೊಳಗಡೆ ಬರಬೇಕಂದ್ರೆ ಅದಕ್ಕೆ ಏನೇನೆಲ್ಲ ರೆಡಿ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ 100% ಮುಖ್ಯ. ಸಪೋರ್ಟ್, ಫ್ಯಾಮಿಲಿ ಇರಬೇಕು, ಫ್ರೆಂಡ್ಸ್ ಇರಬೇಕು, ಯಾರೇ ಇರ್ಬೋದು, ಇದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಈಸಿ ಇರುತ್ತೆ. ಇಲ್ಲ ಅಂದರೆ ಚಾಲೆಂಜಿಂಗ್ ಆಗೇ ಇರುತ್ತೆ. ಬಟ್ ನಿಮ್ಮ ಇದು ಏನಂತ ತಿಳ್ಕೊಂಡು ಅದರೊಳಗಡೆ ಬರಲೇಬೇಕು ಅಂತ ಅಂದ್ಕೊಂಡು ಬಂದರೆ ನಿಮ್ಮ ಟ್ಯಾಲೆಂಟ್, ಕ್ರಿಯೇಟಿವಿಟಿನ ಮಾತ್ರ ನಂಬ್ಕೊಂಡು ಬನ್ನಿ, ಖಂಡಿತ ಆಗೇ ಆಗುತ್ತೆ.